ಹಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ದಕ್ಷಿಣಾಯಣ ಪರ್ವ ಪುಣ್ಯಕಾಲ ತಥಾ ವಿಷ್ಣುತತ್ವ ನಿರ್ಣಯ ವಿವರಣ ತಥಾ ಭೀಮಸೇನಸ್ಯ ಆಧ್ಯಾತ್ಮಿಕ ವಿವರಣ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ದಕ್ಷಿಣಾಯನ ಪರ್ವ ಪುಣ್ಯಕಾಲ. ನಿಜವಾಗಿಯೂ ಈ ವಿಚಾರವನ್ನು ನಾನು ನಿನ್ನೆ ದಿವಸ ನಿಮಗೆ ಹೇಳಬೇಕಾಗಿತ್ತು. ಆದರೆ ನಿನ್ನೆ ಜಯತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಅವರ ಬಗ್ಗೆನ ಪ್ರವಚನ ಇತ್ಯಾದಿಗಳು ಮತ್ತು ನಮ್ಮಲ್ಲಿ ಜಯತೀರ್ಥರ ಮೃತ್ತಿಕಾ ವೃಂದಾವನ ಇರುವುದರಿಂದ ಆರಾಧನೆಯ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ವ್ಯಸ್ತತೆಯಿಂದಾಗಿ ನಿನ್ನೆ ಈ ವಿಷಯ ತಿಳಿಸ್ಲಿಕ್ಕಾಗಲಿಲ್ಲ. ಕೆಲವು ಸಲ ನಾನು ಅರ್ಜೆಂಟ್ ಇದ್ದರೆ ಸಾಯಂಕಾಲ ರೆಕಾರ್ಡ್ ಮಾಡಿ ಬೆಳಗ್ಗೆ ಕಳಿಸ್ತೇನೆ. ಆದರೆ ನಿನ್ನೆ ಅದು ಕೂಡ ಆಗಲಿಲ್ಲ. ಇವತ್ತು ಈಗ ವಿಳಂಬವಾಗಿ ನಿಮ್ಗೆ ತಿಳಿಸ್ತಾ ಇದ್ದೇನೆ, ಕ್ಷಮಿಸಿ. ಹೌದು, ಕನ್ನಡದ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ, ನಮ್ಮಂಥ ಮರೆಗುಳಿ ಬ್ರಾಹ್ಮಣರಿಗೋಸ್ಕರ, ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ. ಎಲ್ಲರಿಗೆಲ್ಲ ನನ್ನಂತಹ ಮರೆಗುಳಿಯಾದ ವ್ಯಕ್ತಿಗಳಿಗೆ ಸ್ವಲ್ಪ ಆಮೇಲೆ ವಿಚಾರ ಬರ್ತದಂತೆ, ಕೆಲಸ ಆದಮೇಲೆ ವಿಚಾರ ಬರ್ತದಂತೆ. ಆದರೆ ಇನ್ನೂ ಕೆಲಸ ಮೀರಿಲ್ಲ. ಇವತ್ತು ದಕ್ಷಿಣಾಯನ ಪರ್ವ ಪುಣ್ಯಕಾಲ. ಇವತ್ತು ಸಾಯಂಕಾಲ 5:32 ಸೂರ್ಯ ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭವಾಗ್ತದೆ. ದಕ್ಷಿಣಾಯನ ಪ್ರಾರಂಭವಾಗುವಾಗ ಉತ್ತರಾಯಣ ಮುಗಿಯುವ ಕೊನೆಯ 12 ಗಂಟೆ, ಅಂದರೆ ಇವತ್ತು ಬೆಳಗ್ಗೆ 5:32ರಿಂದ, ಆದರೆ ನಾವು ಮಾಡೋದ್ರಲ್ಲಿ ಸೂರ್ಯೋದಯದಿಂದ ಮಾಡ್ತೇವೆ. ಸೂರ್ಯೋದಯದಿಂದ ಸಾಯಂಕಾಲ 5:32ರವರೆಗೂ ಪರ್ವಕಾಲ ಇದೆ. ಪರ್ವಕಾಲ ಅಂತ ತಿಳ್ಕೊಂಡಂತಂದರೆ ಸ್ನಾನ, ಜಪ, ಪಾರಾಯಣ, ಶ್ರಾದ್ದ, ಹೋಮ, ತರ್ಪಣಾದಿಗಳನ್ನು ಮಾಡಿ ಪುಣ್ಯವನ್ನು ಗಳಿಸುವ ಅತ್ಯಂತ ಶ್ರೇಷ್ಠವಾದ ಕಾಲ ಅಂತ ತಿಳ್ಕೊಂಡಂತೆ. ಅಲ್ಲ, ನೀವು ಇವತ್ತು ಬೆಳಗ್ಗೆ ಸೂರ್ಯೋದಯದಿಂದ ಪರ್ವಕಾಲ ಅಂತ ಹೇಳ್ತೀರಿ, ಮತ್ತು ನಮ್ಮ ಮಠದ ಉತ್ತರಾದಿ ಮಠದ ಪಂಚಾಂಗದಲ್ಲಿ ಮಧ್ಯಾಹ್ನ 12:30 ನಂತರ ಅಂತ ಹೇಳಿದ್ದಾರೆ. ಹೌದು, ಮಠದ ಪಂಚಾಂಗದಲ್ಲಿ ಹೇಳಿದ್ದು ಭಾಳ ಸರಿಯಾದದ್ದೇ ಇದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪರ್ವಕಾಲದ ಹತ್ತಿರದ ಸಮಯ ಅಂತ ಏನಿದೆ, ಅಂದರೆ ಸಾಯಂಕಾಲ 5:32ರ ಹತ್ತಿರದ ಸಮಯ ಬಹಳ ಪುಣ್ಯತಮ ಅಂತ ಹೇಳಿದ್ದಾರೆ. ಪಂಚನಾಡ್ಯ ಪುಣ್ಯತಮಃ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಪಂಚನಾಡಿ ಅಂತ ತಿಳ್ಕೊಂಡಂತಂದರೆ 2 ಗಂಟೆ. ಇವತ್ತು ಅತಿ ಪುಣ್ಯತಮವಾದ ಪರ್ವಕಾಲ 3:32ರಿಂದ 5:32. ಅದಕ್ಕಿಂತಲೂ ಇನ್ನೂ 2 ತಾಸು ಕೆಳಗೆ ಬಂದರೆ, ಅಂದರೆ ನಮ್ಮ ಶಾಸ್ತ್ರ ಪ್ರಾಕ್ಟಿಕಲ್ ಕೂಡ ಹೇಳ್ತದೆ, ಸಾಯಂಕಾಲವರೆಗೂ ಉಪವಾಸ ಇರಿ ಅಂತ ಅದು ಅನೇಕ ಜನರಿಗೆ ಆಗೋದಿಲ್ಲ. ಆದ್ದರಿಂದಾಗಿ 1:32ರಿಂದ 3:32, ಇಲ್ಲ ಇನ್ನೊಂದು ತಾಸು ಹಿಂದೆ ಬಂದರೆ 12:32ರಿಂದ ಮುಂದೆ ಪರ್ವಕಾಲ ಅಂತ ತಿಳ್ಕೊಂಡಂತೇಳಿ ಎಲ್ಲರನ್ನ ವಿಚಾರ ಮಾಡಿ, ಏಕೆ ಅದರರ್ಥ 12:00 ಮಾಡಬಾರ್ದು ಅಂತಲ್ಲ, 12:00 ಯೋಗ್ಯವೇ ಆಗಿದೆ. ಎಷ್ಟು ಬೇಗ, ಎಷ್ಟು ಆ ಸಂಕ್ರಮಣದ ಹತ್ತಿರ ನಾವು ಮಾಡ್ತೇವೆ ಅಷ್ಟು ಹೆಚ್ಚು ಪುಣ್ಯತಮ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನ ಜನರು, ಅನೇಕ ಜನ ಬೆಳಗಿನ ಫೋನ್ ಬರ್ತಾ ಇದೆ, ಆಫೀಸ್ಗೆ ಹೋಗೋರು ಏನು ಮಾಡಬೇಕು ಅಂತೇಳಿ. ಆಫೀಸ್ಗೆ ಹೋಗೋರು ಬೆಳಗ್ಗೆ ನೀವು ಸ್ನಾನ ಮಾಡಿದ್ದೀರಿ, ಆದರೆ ಯಾರು ತರ್ಪಣ ಕೊಟ್ಟಿಲ್ಲ,
ಅಂಥವರು ಸಾಯಂಕಾಲ 5:15 ಒಳಗಾಗಿ ಮನೆಗೆ ಬಂದು ಇನ್ನೊಮ್ಮೆ ಸ್ನಾನ ಮಾಡಿ ತರ್ಪಣಾದಿಗಳನ್ನು ಕೊಡಿ, ಊಟ ಮಾಡಿರದೇ ಇದ್ದರೆ. ಇಲ್ಲ, ಅಷ್ಟರೊಳಗೆ ಬರಲಿಕ್ಕಾಗೋದಿಲ್ಲ, ಬೆಳಗ್ಗೆ ಮಾಡಿದ ಸ್ನಾನ ನಾನು ಪರ್ವಕಾಲದಲ್ಲಿ ಮಾಡಿದ ಸ್ನಾನ ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಪರಮಾತ್ಮನಿಗೆ ಕ್ಷಮೆ ಕೇಳಿಕೊಂಡು ಪುಣ್ಯ ಕೊಡು ಅಂತ ಕೇಳಿ. ಇದು ಆಪತ್ಕಾಲದ ನಿಯಮ. ಆದರೆ ಯಾರಿಗೆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಅವರೆಲ್ಲರೂ 12:15 ನಂತರವೇ, 1:15 ನಂತರ ಇನ್ನೂ ಶ್ರೇಷ್ಠ, 3:15 ನಂತರ ಇನ್ನೂ ಶ್ರೇಷ್ಠ. ಆ ಮಾಡಿಕೊಂಡು ಆ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡಂತಂದರೆ ಸ್ನಾನ ದಾನ ದಪಶ್ರಾದ್ಧ ಹೋಮಾದಿಷು ಮಹಾಫಲ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಸ್ನಾನ ಪ್ರತಿಯೊಬ್ಬರು ಮಾಡಲಿ, ಹೆಣ್ಣು ಗಂಡಸರು ಎಲ್ಲರೂ ಮಾಡಲೇಬೇಕು, ವೃದ್ಧರು ಮಾಡಬೇಕು. ಎಲ್ಲರೂ 12:15 ನಂತರ ಪರ್ವಕಾಲ ಸ್ನಾನಾದಿಗಳನ್ನು ತಪ್ಪದೇ ಮಾಡಲೇಬೇಕು. ಆನಂತರ ಯಥಾಶಕ್ತಿ ದಾನ ಸಮೀಪದಲ್ಲಿ ಬ್ರಾಹ್ಮಣರಿದ್ದರೆ ಇಲ್ಲದಿದ್ದರೆ ಸಂಕಲ್ಪ ಮಾಡಿ ಇಡುವುದು. ವಿಶೇಷವಾಗಿ ಸುವರ್ಣ, ರಜತ ಅಥವಾ ತತ್ಪ್ರತ್ಯಾಮ್ನಾಯ ದ್ರವ್ಯ, ತಿಲ ಇತ್ಯಾದಿಗಳ ದಾನವನ್ನು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರುವಾಗ, ದಕ್ಷಿಣಾಯನ ಮುಗಿದ ಮೇಲೆ ಮೊದಲಿನ 12 ತಾಸು, ಅದರಲ್ಲಿ ಮೊದಲಿನ 2 ತಾಸು, ಮೊದಲಿನ 4 ತಾಸು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಈಗ ಉತ್ತರಾಯಣ ಮುಗಿದು ದಕ್ಷಿಣಾಯನ ಬರ್ತಾ ಇದೆ. ದಕ್ಷಿಣಾಯನದ ಬರೋಕ್ಕಿಂತ ಪೂರ್ವದಲ್ಲಿದ್ದ ಸಮಯ ಪರ್ವಕಾಲ ಅಂತ ತಿಳ್ಕೊಂಡು ಅಂತೇಳಿ ಅನ್ನಿಸ್ಕೊಳ್ತದೆ. ಆದ್ದರಿಂದಾಗಿ ನಮ್ಮ ಸ್ವಾಮಿಗಳು ಆಜ್ಞೆ ಮಾಡಿದಂತೆ 12:30 ನಂತರ ಸ್ನಾನ ಇತ್ಯಾದಿ ಪಾರಾಯಣ ಇತ್ಯಾದಿಗಳನ್ನು ಮಾಡಿ ಆನಂತರ ನೀವು ಆಹಾರವನ್ನು ಸ್ವೀಕರಿಸಬಹುದು. 12:30 ಒಳಗಾಗಿ ಪ್ರಾತಃ ಕಾಲ ಸ್ನಾನ ಮಾಡಬೇಕು, ಪ್ರಾತಃ ಕಾಲ ಸಂಧ್ಯಾ ವಂದನೆ ಮಾಡಬೇಕು, ಪೂಜೆ ಮಾಡಿ ಮುಗಿಸ್ಲಿಕ್ಕೆ ಬರ್ತದೆ, ನೈವೇದ್ಯ ಮುಗಿಸ್ಲಿಕ್ಕೂ ಬರ್ತದೆ. ಆದರೆ ದೇವ್ರ ನೈವೇದ್ಯ ಆಯ್ತು ಅಂತ ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ. ಇದನ್ನು ಎಲ್ಲ ನೀವು ನೆನಪು ಇಟ್ಕೊಳ್ಳಿ. ಇನ್ನು ಈ ಸಂಕ್ರಮಣದ ಬಗ್ಗೆ ಕೆಲವು ಮಾತುಗಳನ್ನು ನಾನು ತಿಳಿಸ್ತೇನೆ. ಸಂಕ್ರಮಣ ಅಂತಂದ್ರೆ ಏನು? ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ಇವತ್ತು ಸಾಯಂಕಾಲ 5:32ಕ್ಕೆ ಸೂರ್ಯ ತಾನು ಮಿಥುನ್ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕಾಗಿದ್ದರೆ ಅದು ನಮ್ಮ ಕಣ್ಣಿಗೆ ಕಾಣದ, ತಲೆಗೆ ಹೊಳೆಯದ ಅಷ್ಟು ಸೂಕ್ಷ್ಮ ಸಮಯ. ಈ ರಾಶಿಯಿಂದ ಆ ರಾಶಿ ಹೋಗ್ಲಿಕ್ಕೆ ಇದಕ್ಕೆ ಶಾಸ್ತ್ರದಲ್ಲಿ ವಿವರಣೆ ತಿಳಿಸಿದ್ದಾರೆ. ನಾವು ಯಾವತ್ ಪುರತಿ ಲೋಚನಂ, ಕಣ್ಮುಚ್ಚಿ ಕಣ್ಣು ತೆಗಿತೇವೆ, ರೆಪ್ಪೆ ಹಾಕ್ತೇವಲ್ಲ, ರೆಪ್ಪೆ ಹಾಕಲಿಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್, ಅದರ 1/30ನೇ ಭಾಗ, ಅದಕ್ಕೆ ತತ್ಪರ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅಂದರೆ ಕಣ್ಮುಚ್ಚಿ ಕಣ್ಣು ತೆಗೀಲಿಕ್ಕೆ ಎಷ್ಟು ಸಮಯ ಹಿಡಿತದೆ, ಅದರ 30ನೇ ಭಾಗ, 1/30th ಭಾಗ, ಇದಕ್ಕೆ ತತ್ಪರ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆ ತತ್ಪರದಕ್ಕಿಂತಲೂ ಅದರಲ್ಲಿ ಮತ್ತು 100ನೇ ಭಾಗ, 100th ಭಾಗಕ್ಕೆ ತ್ರುಟಿ ಅಂತ ಕರೀತಾರೆ.
ಆ ತ್ರುಟಿಯಲ್ಲಿ 1000 ಭಾಗ ಮಾಡಿದರೆ ಒಂದು ಸೆಕೆಂಡ್ನಲ್ಲಿ ಸುಮಾರು ಒಂದು 2-3 ಸಾವಿರ ಭಾಗ ಮಾಡಿದರೆ ಎಷ್ಟು ಸಣ್ಣ ಸಮಯ ಇದೆ. ಅಷ್ಟರಲ್ಲಿ ಸೂರ್ಯ ಈ ರಾಶಿಯಿಂದ ಆ ರಾಶಿಗೆ ಬಂದಿರ್ತಾನೆ. ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಚರಣೆ ಮಾಡಲಿಕ್ಕೆ ಏನಾಗ್ತದೆ? ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನಮ್ಮ ಋಷಿಗಳು ಜ್ಞಾನಿಗಳು ನಮ್ಮ ಅನುಕೂಲತೆಗೋಸ್ಕರ ದಕ್ಷಿಣಾಯಣ ಬರುವ ಮೊದಲಿನ 30 ಘಟಿಕೆಗಳು, 30 ಘಟಿಕಾ ಅಂತ ಕೂಡ 12 ಗಂಟೆ 12 ತಾಸು, ಇವು ಪುಣ್ಯತಮ ಪರ್ವಕಾಲ ಅಂತ ಕೂಡ ಅಂತ ಹೇಳಿದ್ದಾರೆ. ಉತ್ತರಾಯಣ ಬಂದ ಮೇಲೆ ಅನಂತರದಲ್ಲಿ 30 ಘಟಿಕ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆಗಲೇ ನಾನು ಇದನ್ನು ತಿಳಿಸಿದ್ದೇನೆ. ಈ ಸಂಕ್ರಮಣ ಪ್ರತಿ ತಿಂಗಳು ಆಗ್ತದೆ. ಈ ಪ್ರತಿ ತಿಂಗಳಾಗುವ ಸಂಕ್ರಮಣಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ರವೇಹೇ ಸಂಕ್ರಮಣಂ ರಾಶೋ ಸಂಕ್ರಾಂತಿ ಇತಿ ಕಥ್ಯತೆ. ನಮಗೆ ನಿಮಗೆ ಸಂಕ್ರಾಂತಿ ಪ್ರಸಿದ್ಧ ಆದದ್ದು ಮಕರ ಸಂಕ್ರಮಣ ಒಂದೇ. ಆದರೆ ಕರ್ಕ ಸಂಕ್ರಮಣವು ಕೂಡ ಬಹಳ ಜನರಿಗೆ ಗೊತ್ತಿದೆ. ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ. ಅದಕ್ಕೆ ತಮಿಳುನಾಡಿನಲ್ಲಿ, ಆನಂತರ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಮೇಷ ಮಾಸ, ವೃಷಭ ಮಾಸ ಅಂತ ಕರೀತಾರೆ. ಚೈತ್ರ ವೈಶಾಖ ಅಂತ ಕರೆಯೋದಿಲ್ಲ. ಸೂರ್ಯ ಯಾವ ರಾಶಿಯಲ್ಲಿರ್ತಾನೆ ಆ ರಾಶಿಯಿಂದ ಆ ಹೆಸರನ್ನು ಕರೀತಾರೆ. ಕ್ರಮ ಇದೆ. ಯಾವಾಗ ಸೂರ್ಯ ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಹಾಗೂ ಕುಂಭರಾಶಿ ಇವುಗಳಲ್ಲಿ ಪ್ರವೇಶ ಮಾಡ್ತಾನೆ, ಅದಕ್ಕೆ ವಿಷ್ಣುಪದ ಪರ್ವಕಾಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಮಿಥುನ ರಾಶಿ, ಕನ್ಯಾ ರಾಶಿ, ಧನು ರಾಶಿ ಮತ್ತು ಮೀನರಾಶಿಯಲ್ಲಿ ಅವನು ಪ್ರವೇಶ ಮಾಡಿದಾಗ ಆ ಸಂಕ್ರಮಣಕ್ಕೆ ಷಡಶೀತಿ ಪರ್ವ ಪುಣ್ಯಕಾಲ ಅಂತ ಹೆಸರು. ಮೇಷ ಮತ್ತು ತುಲಾಮಾಸದಲ್ಲಿ ಯಾವಾಗ ಸೂರ್ಯ ಸಂಕ್ರಮಣ ಮಾಡ್ತಾನೆ ಅದಕ್ಕೆ ವಿಷುವ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಕರ್ಕ ಮತ್ತು ಮಕರದಲ್ಲಿ ಯಾವಾಗ ಸೂರ್ಯ ಪ್ರವೇಶ ಮಾಡ್ತಾನೆ ಆ ಸಂಕ್ರಮಣಕ್ಕೆ ಅಯನ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಸಲದ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾದಿಮಿಡಿತ ಪಂಚಾಂಗದ 3ನೇ ಪೇಜ್ನಲ್ಲಿ ಎಡಬದಿಯಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಸೂರ್ಯ ಆ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ, ಆಗ ಪರ್ವಕಾಲ ಯಾವ ಸಮಯದಲ್ಲಿ ಇದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನಿಮಗೆ ವಿಶ್ವಾಸ ಜಾಸ್ತಿ ಇದ್ದರೆ, ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅಂತನ್ನುವ ಸ್ಥಿರತೆ ಇದ್ದರೆ ಪ್ರತಿ ಸಂಕ್ರಮಣವನ್ನು ಆಚರಣೆ ಮಾಡಬೇಕು. ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲಿಯವರೆಗೂ ಅಂತ ತಿಳ್ಕೊಂಡಂತ ಹೇಳಿ, ಪರ್ವಕಾಲ ಎಲ್ಲಿಯವರೆಗೂ ಅಂತ ಅದನ್ನು ನೋಡಿಕೊಂಡು ಮಾಡಿ. ಇವತ್ತು ದಕ್ಷಿಣಾಯನ ಕರ್ಕ ಸಂಕ್ರಮಣ ಮಧ್ಯಾಹ್ನ 12:28 ನಂತರ ಪರ್ವಕಾಲ ಅಂತ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಆಚರಣೆ ಮಾಡೋಣ. ಇನ್ನು ಸಮೀಪದ ನಾಡಿಗಳು ಪುಣ್ಯ ಅಂತ ಹೇಳಿದಾಗ ಅದಕ್ಕೋಸ್ಕರ ಪ್ರಮಾಣ ಈ ರೀತಿಯಾಗಿದೆ. ಯಾಯಾಹ ಸನ್ನಿಹಿತಾ ನಾಡ್ಯ ತಾತಾಹ ಪುಣ್ಯತಮಾಹ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಅವು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಸ್ಥಳಗಳು. ಆಗಲೇ ನಾನು ಹೇಳಿದಂತೆ ಮೊದಲನೇ 2 ಗಂಟೆ ಬಹಳ ಶ್ರೇಷ್ಠ. ಅಂದರೆ ಇವತ್ತು 5:32 ಮೊದಲಿನ 2 ಗಂಟೆ ಬಹಳ ಶ್ರೇಷ್ಠ, ಅದಕ್ಕಿಂತ 2 ಗಂಟೆ ಶ್ರೇಷ್ಠ, ಅದಕ್ಕಿಂತ 2 ಗಂಟೆ ಕೆಳಗೆ ಸ್ವಲ್ಪ ಶ್ರೇಷ್ಠ. ಈ ಕ್ರಮದಲ್ಲಿ ನಾವು ಮಾಡಿದ್ದೇವೆ.
ಈ ಸಂದರ್ಭ ನಾವು ತಿಳಿದುಕೊಳ್ಬೇಕು. ಹೇಳಿದ ಪ್ರಕಾರದಲ್ಲಿ ತಪ್ಪದೆ ಇವತ್ತು 12:28 ನಂತರ 12:15 ನಂತರ ಅಂತ ಹೇಳಿ ಸ್ನಾನ ಮಾಡಿ, ಜಪ ಮಾಡಿ, ತರ್ಪಣ ಮಾಡಿ, ಹೆಚ್ಚು ಉಪವಾಸ ಇರು ಸಾಮರ್ಥ್ಯ ಇದ್ದರೆ ಸ್ವಲ್ಪ ಪಾರಾಯಣಾದಿಗಳನ್ನು ಮಾಡಿಕೊಂಡು ಆನಂತರ ಊಟ ಮಾಡಿ. ಇನ್ನು ಈ ಸಂಕ್ರಮಣ ಪರ್ವಕಾಲದಲ್ಲಿ ಸ್ನಾನ ಮಾಡದೇ ಇದ್ದರೆ ಏನಾಗ್ತದೆ? ಸಂಕ್ರಮಣ ಬಂದಾಗ ನಾವು ಸ್ನಾನ ಮಾಡೋದಿಲ್ಲ, ಜಪಾದಗಳನ್ನು ಮಾಡೋದಿಲ್ಲ. ಏನಾಗ್ತದೆ? ಪುಣ್ಯ ಬೇಡ ನಮಗೆ. ನಿಮಗೆ ಪುಣ್ಯ ಬೇಡಾಗಿದ್ದರೆ ಪಾಪ ಮಾತ್ರ ತಪ್ಪದೇ ಬರ್ತದೆ. ಈ ಬಗ್ಗೆ ಧರ್ಮಶಾಸ್ತ್ರ ಹೇಳ್ತಾರೆ, ರವಿ ಸಂಕ್ರಮಣೆ ಪುಣ್ಯೆ ನ ಸ್ನಾಯಾತ್ಯದಿ ಮಾನವ. ಪುಣ್ಯ ಸಂಕ್ರಮಣದ ಪುಣ್ಯ ಪರ್ವಕಾಲ ಇರುವಾಗ ಯಾವ ವ್ಯಕ್ತಿ ಸ್ನಾನ ತರ್ಪಣಾದಿಗಳನ್ನು ಮಾಡೋದಿಲ್ಲ, ಸಪ್ತ ಜನ್ಮಸು ರೋಗಿ ಸ್ಯಾತ್. ಸೂರ್ಯ ಆರೋಗ್ಯದಾಯಕ. ನನ್ನ ಸಂಕ್ರಮಣ ಸಂದರ್ಭದಲ್ಲಿ ನೀವು ನಿಯಮ ಆಚರಣೆ ಮಾಡಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮುಂದಿನ 7 ಜನ್ಮಗಳಲ್ಲಿ ಏನಾದರೂ ಒಂದು ರೋಗ ಪೀಡಿತ ಇರ್ತದೆ. ಅವರವ್ರ ಯೋಗ್ಯತಾನುಸಾರ ಸ್ವಲ್ಪ ಹೆಚ್ಚು ಕಡಿಮೆ. ಏನ್ರಿ, ಏನೂ ಕಾರಣ ಇಲ್ಲ, ನಾ ಸರಿಯಾಗಿದ್ದೆ, ರೋಗ ಬಂದುಬಿಡ್ತು. ರೋಗ ಕಾರಣ ಇಲ್ಲ, ಬಂದಿಲ್ಲ, ಹಿಂದಿನ ಜನ್ಮದ ಪಾಪದಿಂದ ಬಂದ. ಹಿಂದಿನ ಜನ್ಮದಾಗ ರವಿ ಸಂಕ್ರಮಣದಲ್ಲಿ ಸ್ನಾನ ಮಾಡಿಲ್ಲ, ಅದಕ್ಕೋಸ್ಕರ ಬಂದ. ಆದ್ದರಿಂದಾಗಿ ಭಗವಂತನ ಅನುಗ್ರಹ ಆಗಬೇಕಾಗಿದ್ದರೆ ಈ ಧರ್ಮಶಾಸ್ತ್ರ ನಿಯಮಗಳನ್ನು ಪರಿಪಾಲನೆ ಮಾಡೋದು ಅತ್ಯಂತ ಅವಶ್ಯಕ ಇದೆ. ಆದ್ದರಿಂದ ಇವತ್ತು ಮಧ್ಯಾಹ್ನ 12:15 ನಂತರ ಸ್ನಾನ ಮಾಡಿ, ಪಿತೃಗಳಿಗೆ ತರ್ಪಣ ಕೊಡಿ. ಉಳಿದವರು ಜಪ ತಪ್ಪದಗಳನ್ನು ಜಪ ಪಾರಾಯಣವನ್ನು ಮಾಡಿ ಯಥಾಶಕ್ತಿಯಾಗಿ ಭಗವಂತನನ್ನು ಸಂತೋಷಪಡಿಸೋದಕ್ಕೋಸ್ಕರ, ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಧರ್ಮಾಚರಣೆಯನ್ನು ಮಾಡೋಣ. ಇತಿ ಸಂಕ್ರಮಣ ವಿವರಣ ಸಮಾಪ್ತಿ. ಪ್ರವಚನ ಮುಗಿದಿಲ್ಲ. ಇನ್ನು ಪ್ರವಚನದ ವಿಷ್ಣು ತತ್ವ ನಿರ್ಣಯದ ಭಾಗ. ನಮಗೆ ಮೋಕ್ಷ ಬೇಕಾಗಿದ್ದರೆ ವಿಷ್ಣು ತತ್ವ ನಿರ್ಣಯವನ್ನು ನಾವು ತಿಳಿದುಕೊಳ್ಳಲೇಬೇಕು. ಯಾಕೆ? ವಿಷ್ಣು ತೀರ್ಥರು ಸ್ಪಷ್ಟವಾಗಿ ಹೇಳಿದ್ದಾರೆ, ಜಯತೀರ್ಥ ಕೃತೋ ಪ್ರವಣಃ ನ ಪುನಃ ಜಯತೀರ್ಥ ಕೃತೋ ಪ್ರವಣಃ ನ ಪುನಃ ಭವಭಾಗ್ಭವತಿ. ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡಿದ ವ್ಯಕ್ತಿ ಪುನಃ ಈ ಸಂಸಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದ ಪರಮಾತ್ಮನಿಗೆ ಬಹಳ ಸಂತೋಷವಾಗ್ತದೆ. ಪರಮಾತ್ಮ ನಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಅಧ್ಯಯನ ಮಾಡಿಸ್ತಾನೆ, ಹೆಚ್ಚು ಜ್ಞಾನ ಕೊಡ್ತಾನೆ. ಜ್ಞಾನ ಅಮಲ ಭಕ್ತಿಗಳನ್ನು ಕೊಟ್ಟು ನಮ್ಮ ಕಡೆಯಿಂದ ಸಾಧನೆ ಮಾಡಿಸಿ ತಪ್ಪದೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತನ್ನು ಅಸೂರ್ಯ ದಿವಸದ ಪ್ರವಚನದಲ್ಲಿ, ಆರಾಧನೆಯ ಸಂದರ್ಭದಲ್ಲಿ ಹೇಳಿದ ಪ್ರವಚನದಲ್ಲಿ ವೇದಗಳೆಲ್ಲೂ ಯಾವುದೋ ಒಂದು ಕ್ರಿಯೆಯನ್ನು ಸೂಚಿಸುತ್ತವೆ ಅಂತನ್ನುವ ಮೀಮಾಂಸಕರ ಅಭಿಪ್ರಾಯದ ಬಗ್ಗೆ ಚರ್ಚೆ ನಡೆಯಿತು. ಆ ಚರ್ಚೆ ಸುಮಾರು 4-5 ದಿವಸದಿಂದ ನಡೆದಿದೆ. ಅವರ ಪ್ರಕಾರ ಏನು, ನೀವೇನು ಮಧ್ವಾಚಾರ್ಯ ಶಿಷ್ಯರು ಹೇಳ್ತೀರಿ, ಮಾಧ್ವರು ಎಲ್ಲ ವೇದಗಳು ಪರಮಾತ್ಮನನ್ನೇ ಹೇಳುತ್ತವೆ ಅಂತ ತಿಳ್ಕೊಂಡಂತಾರೆ. ನಾವು ಹೇಳೋದಿಲ್ಲ, ಕೃಷ್ಣನೇ ಹೇಳಿದ್ದಾನೆ, ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತೇಳಿ.
ಮೀಮಾಂಸಕರು ಹೇಳ್ತಾರೆ ನಮಗೆ ಭಗವದ್ಗೀತೆ ಏನು ಪ್ರಮಾಣ ಇಲ್ಲ, ಬಿಟ್ಬಿಟ್ಟು ಅವರಿಗೆ ನಾವು ಕೇಳ್ತೇವೆ. ಹಾಗಾದರೆ ವೇದದ ತುಂಬೆಲ್ಲ ಇದನ್ನು ಮಾಡು ಅಂತ ಹೇಳ್ಯಾರೇನು? ಸಹಸ್ರ ಶೀರ್ಷ ಪುರುಢ ಸಹಸ್ರಾಕ್ಷ ಸಹಸ್ರಪಾತ್, ಎಲ್ಲಿ ಸಹಸ್ರಾಕ್ಷಂ ಭಜ ಸಹಸ್ರಾಕ್ಷಂ ಪೂಜಾಂ ಕುರು ಅಂತ ಹೇಳ್ಯಾರೇನು? ಹೇಳಿಲ್ಲಲ್ಲ. ಮತ್ತು ಎಲ್ಲವೂ ಕೂಡ ಕ್ರಿಯಾಪರವಾಗಿ ಯಾಕೆ ಅರ್ಥ ಮಾಡಬೇಕು? ಅಲ್ಲಿ ಪರಮಾತ್ಮನ ರೂಪದ ವರ್ಣನೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ, ಮತ್ತು ವೇದಗಳಲ್ಲಿ ಅಂದರೆ ಅವರು ಹೇಳುವುದನ್ನು ನಾವು ತಿಳ್ಕೊಳ್ಬೇಕು, ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಅಂತ ತಿಳ್ಕೊಂಡಂತೆ. ಅವ್ರು ಹೇಳ್ತಾರೆ ವೇದಗಳಲ್ಲಿ ಬೋಧಕ ವಾಕ್ಯ ಪ್ರಮುಖ. ಯಜೇತ, ಯಜ್ಞ ಮಾಡು, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು ಅಂತ ಎಷ್ಟು ವಾಕ್ಯ ವೇದದಲ್ಲಿ ಇವೆ ಅವು ವೇದದ ಮುಖ್ಯ ಹಾರ್ಟ್, ವೇದದ ಮುಖ್ಯ ಉದ್ದೇಶಗಳು. ಇದು ಶ್ರೀಮದಾಚಾರ್ಯ ಅಭಿಪ್ರಾಯ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ, ಇದು ಮೀಮಾಂಸಕರ ಅಭಿಪ್ರಾಯ. ಉಳಿದವುಗಳೆಲ್ಲೂ ಕೂಡ ಈ ಯಜ್ಞಕ್ಕೆ ಅಂಗವಾಗಿ ಸಬಾರ್ಡಿನೇಟ್ ಆಗಿರ್ತಕ್ಕಂಥ ವಾಕ್ಯಗಳು. ಅವುಗಳನ್ನು ಅವರು ಇಷ್ಟು ವ್ಯವಸ್ಥಿತವಾಗಿ ವಿಭಾಗ ಮಾಡಿ ನಮಗೆ ತೋರಿಸ್ತಾರೆ. ಅವ್ರು ಹೇಳ್ತಾರೆ ಅಂಗವಾಕ್ಯಗಳಲ್ಲಿ ಅಲ್ಲೂ ಕೂಡ 3 ರೀತಿಯಾಗಿರ್ತಕ್ಕಂಥ ವಾಕ್ಯಗಳಿವೆ. ಅಂಗವಾಕ್ಯ, ಮಂತ್ರವಾಕ್ಯ, ಅರ್ಥವಾದ ವಾಕ್ಯ ಅಂತ ತಿಳ್ಕೊಂಡಂತೇಳಿ ವೇದಗಳನ್ನು ಅವರು 3 ಭಾಗ ಮಾಡ್ತಾರೆ. ಅಂಗವಾಕ್ಯ ಅಂತ ತಿಳ್ಕೊಂಡಂತಂದರೆ ಯಜ್ಞಕ್ಕೆ ಬೇಕಾದ ಏನು ಸಹಾಯ ಬೇಕಲ್ಲ, ಪೂರ್ವಭಾವಿಯಾದಂಥ ಯಜ್ಞದ ಪೂರ್ವಭಾವಿಯಾದ ಕ್ರಿಯೆಗಳು ಅಂತೇನಿವೆ, ಇವುಗಳಿಗೆ ಇಂಥ ಹೇಳುವ ಮಂತ್ರಗಳಿಗೆ ಅಂಗವಾಕ್ಯ ಅಂಥೇಳಿ ಮೀಮಾಂಸಕರು ಕರೀತಾರೆ. ಅಂಗವಾಕ್ಯಗಳಲ್ಲಿ 2 ಭಾಗ ಮಾಡ್ತಾರೆ. ಒಂದು ಸನ್ನಿಪತ್ಯ ಉಪಕಾರಕ, ಇನ್ನೊಂದು ಆರಾಧ ಉಪಕಾರಕ ಅಂತ ತಿಳ್ಕೊಂಡಂಥೇಳಿ 2 ಭಾಗ ಮಾಡ್ತಾರೆ. ಯಾವುದು ಯಜ್ಞ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿ ಇದೆ, ಅದು ಯಜ್ಞದಿಂದ ಬರುವ ಪುಣ್ಯಕ್ಕೆ ಅವರು ಅಪೂರ್ವ ಅಂತ ಕರೀತಾರೆ. ಆ ಅಪೂರ್ವ ಪ್ರಾಪ್ತಿಗೆ ಯಾವುದು ದೃಷ್ಟ ಫಲಕ ಕಣ್ಣೆದುರಿಗೆ ಕಾಣ್ತದೆ ಅಂತಹ ವಾಕ್ಯಗಳು ಅಂತೇನವ ಅವುಗಳಿಗೆ ಸನ್ನಿಪತ್ಯ ಉಪಕಾರಕ ವೇದ ಶಬ್ದಗಳು, ವೇದ ವಾಕ್ಯಗಳು ಅಂತ ಕರೀತಾರೆ. ಉದಾಹರಣೆಗೆ ವ್ರೀಹೀನ್ ಅವಹಂತಿ, ವ್ರೀಹೀನಾವಹಂತಿ ಅಂತ ತಿಳ್ಕೊಂಡಂತೇಳಿ ಬ್ರಾಹ್ಮಣ ವಾಕ್ಯ ಇದೆ, ವೇದದ ಅಂಗವಾಗಿರ್ತಕ್ಕಂಥ ವಾಕ್ಯಗಳಿವೆ. ಭತ್ತಗಳನ್ನು ಕುಟ್ಟುತ್ತಾರೆ ಅಂತ ಅರ್ಥ. ಭತ್ತಗಳನ್ನು ಕುಟ್ಟುತ್ತಾರೆ ಅಂತಂದರೆ ಹೋಮಕ್ಕೆ ಬೇಕಾದ ಚರು ತಯಾರು ಮಾಡಬೇಕಾಗಿದ್ದರೆ ಮೊದಲು ಮಂತ್ರ ಹೇಳಿ ಭತ್ತ ಕುಟ್ಟಬೇಕು, ಕೊಟ್ಟು ತೆಗೆಯಬೇಕು. ಈ ವ್ರೀಹೀನ ಅವಹಂತಿ ಅಂತ ಹೇಳುವ ವೇದ ಮಂತ್ರ ಅಂತೇನಿದೆ, ಇದಕ್ಕೆ ಸನ್ನಿಪತ್ಯ ಉಪಕಾರಕ ಮಂತ್ರಗಳು, ಸನ್ನಿಪತ್ಯ ಮಂತ್ರ ಅಂತ ವಾಕ್ಯ ಅಂತ ನೋಡೋಣ, ವಾಕ್ಯಗಳು ಅಂತ ತಿಳ್ಕೊಳ್ಳೋಣ. ಯಾಕೆ ಆಗಿಂದಾಗಲೇ ಅದರ ಹೊಟ್ಟು ಹೋಗಿ ಅಕ್ಕಿ ಬಂದದ್ದು ಕಾಣಿಸ್ತದೆ. ಅಕ್ಕಿ ಬೇಯಿಸೋದನ್ನು ನಾವು ಕಣ್ಣಿಗೆ ಎದುರಿಗೆ ನೋಡ್ತಾ ಇದ್ದೇವೆ. ಇನ್ನು ಕೆಲವು ವಿಧಾನಗಳಿವೆ. ಅವುಗಳೇನು ಮಾಡ್ತದೆ ಅಂತಂದರೆ ಅದರಲ್ಲಿ ಸಿಗ್ತಕ್ಕಂಥ ಫಲ ಕಣ್ಣಿಗೆ ಕಾಣಿಸೋದಿಲ್ಲ, ಅದೃಷ್ಟ ಫಲ. ಆದರೆ ಪ್ರಧಾನವಾದ ಮುಖ್ಯವಾದ ಫಲಕ್ಕೆ ಅವು ಸಹಾಯಕವಾಗಿವೆ. ಉದಾಹರಣೆಗೆ ಇಡೋ ಯಜತಿ, ಅನ್ನದಿಂದ ಚರುವಿನಿಂದ ಅವನು ಹೋಮ ಮಾಡ್ತಾನೆ. ಚರು ಹೋಮದಿಂದ ದೇವತೆಗಳು ಸಂತುಷ್ಟರಾಗಿ ಫಲ ಕೊಡ್ತಾರೆ ಅಂತನ್ನುವ
ಅದೃಶ್ಯ ಫಲವನ್ನು ಅದು ಸೂಚನೆ ಮಾಡ್ತದೆ. ಸಮಿಧೋ ಯಜತಿ, ಕೆಲವು ಗ್ರಹಗಳಿಗೆ, ಕೆಲವು ದೇವತೆಗಳಿಗೆ ಸಮಿಧಾದಿಂದ ಆಹುತಿ ಕೊಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥವುಗಳು ಅಂತೇನಿವೆ ಪ್ರಧಾನ ಅಪೂರ್ವಕ್ಕೆ ಸಾಧನವಾಗಿವೆ. ಆದರೆ ಸದ್ಯಕ್ಕೆ ಆ ಕರ್ಮಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇವೆ. ಆದರೆ ಅದರ ಫಲ ಮಾತ್ರ ಅದೃಷ್ಟವಾಗಿರ್ತದೆ. ಈ ರೀತಿ ಯಜ್ಞಕ್ಕೆ ಸಹಾಯಕವಾದ ವೇದವಾಕ್ಯಗಳು ಅಂತೇನಿವೆ ಇವುಗಳಿಗೆ ಮೀಮಾಂಸಕರ ಪ್ರಕಾರ ಅಂಗವಾಕ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇನ್ನು ಕೆಲವು ಮಂತ್ರವಾಕ್ಯಗಳಿವೆ. ವ್ರೀಹೀಣಾಂ ಮೇಘ ಸುಮನಸ್ಯಮಾನಃ, ವ್ರೀಹೀಣಾಂ ಮೇಘ ಸುಮನಸ್ಯಮಾನಃ ಅಂತ ತಿಳ್ಕೊಂಡಂತೇಳಿ ಒಂದು ಮಂತ್ರ ಇದೆ. ಈ ಮಂತ್ರದಲ್ಲಿ ಏನಿದೆ ಅಂತ ತಿಳ್ಕೊಂಡಂತಂದರೆ ವ್ರೀಹಿ, ವ್ರೀಹಿ ಅಂತ ತಿಳ್ಕೊಂಡಂತಂದರೆ ಗೋಧಿ, ಜವೆಗೋಧಿ. ಕೆಲವು ಕಡೆಯಲ್ಲಿ ಅದು ಅಕ್ಕಿ ಅಂತೂ ಕೂಡ ಅರ್ಥ ಇದೆ, ಇರಲಿ. ಮೇಘ, ಮೇಘಾಧಿಪತಿಯಾದ ಇಂದ್ರನನ್ನು ಈ ವ್ರೀಹಿಗಳಿಂದ, ಚರುವಿನಿಂದ ಅಥವಾ ವ್ರೀಹಿ ಜವೆಗೋಧಿಗಳಿಂದ ಹೋಮ ಮಾಡಿದರೆ ಅವನು ಸಂತುಷ್ಟನಾಗ್ತಾನೆ, ಅವನನ್ನು ಸಂತೋಷಪಡಿಸ್ತೇನೆ ಅಂತನ್ನೋ ಮಂತ್ರ ಇದೆ. ಇಲ್ಲಿ ಕಾರ್ಯಬೋಧ ಇಲ್ಲ. ಆದರೆ ಯಜ್ಞಕ್ಕೆ ಬೇಕಾದ ಪುರೋಡಾಶ ಅಂದರೆ ಆಹುತಿಗೆ ಬೇಕಾದ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ ಮತ್ತು ಇದಕ್ಕೆ ಸಂಬಂಧಿಸಿದ ದೇವತೆಯನ್ನು ಸ್ಮರಣೆ ಮಾಡಿಕೊಟ್ಟಿದ್ದಾರೆ. ಇದು ಹೋಮದ ಡೈರೆಕ್ಟ್ ಇದರಲ್ಲಿ ಏನು ಹೀಗೆ ಮಾಡುವಂತ ವರ್ಣನೆ ಇಲ್ಲ. ಆದ್ದರಿಂದಾಗಿ ಈ ವರ್ಣನೆ ಏನು ಮಾಡಿಕೊಡ್ತದೆ ನಮಗೆ ಅಂತಕೊಂಡಂತಂದರೆ ಯಜ್ಞದ ಅಂಗವಾದ ಕಾರ್ಯದ ಅಂಗವಾದ ಪುರೋಡಾಶ ಆಹುತಿ ಕೊಡ್ತಕ್ಕಂತಹ ಏನು ಪದಾರ್ಥಗಳಿವೆ ಅವುಗಳನ್ನು ಸೂಚನೆ ಮಾಡ್ತದೆ ಮತ್ತು ಯಾವ ದೇವತೆಗಳನ್ನು ಕುರಿತು ನಾವು ಮಾಡ್ತಾ ಇದ್ದೇವೆ ಅಂತ ಅನ್ನೋದನ್ನು ಸ್ಮರಣೆ ಮಾಡಿಕೊಡ್ತಾರೆ. ಇಂತಹ ಮಂತ್ರವಾಕ್ಯಗಳಿಗೆ ಮಂತ್ರವಾಕ್ಯ ಅಂತ ಕೊಂಡಂತ ಕರೀತಾರೆ. ಇದು ಮುಖ್ಯ ಹೋಮಕ್ಕೆ ಸಹಾಯಕವಾಗಿರ್ತದೆ. ಇನ್ನು ಕೆಲವು ಸಹಸ್ರತೀರ್ಥ ಪುರುಢ ಸಹಸ್ರಾಕ್ಷ ಸಹಸ್ರಪಾತ್ ಅಂತನ್ನುವ ಭಗವಂತನ ವರ್ಣನೆ ಇದೆ. ಭಗವಂತ ವರ್ಣನೆ ಇದೆ ಅಂತಂದರೆ ಯಜ್ಞದಲ್ಲಿ ಯಾರಿಗೆ ಆಹುತಿ ಕೊಟ್ಟು ಸಂತೋಷಪಡಿಸಬೇಕೋ ಸಂತೋಷಪಡಿಸತಕ್ಕಂಥ ದೇವತಾ ವರ್ಣನೆ, ದೇವತಾ ಸ್ತುತಿ ರೂಪವಾದ ಮಂತ್ರಗಳು, ಇವುಗಳಿಗೆ ಅರ್ಥವಾಕ್ಯ ಅಂತೇಳಿ ಕರೀತಾರೆ. ವಾಯುರ್ವೇ ಕ್ಷೇಪಿಷ್ಟ ದೇವತಾ, ವಾಯು ಬಹಳ ವೇಗದಿಂದ ಹೋಗ್ತಕ್ಕಂತಹ ದೇವತೆ, ಶೀಘ್ರಗಾಮಿಯಾದ ದೇವತೆ. ಅಂದರೆ ವಾಯುದೇವರ ವರ್ಣನೆ ಎಲ್ಲಿದೆ, ಎಲ್ಲಿ ದೇವತೆಗಳ ವರ್ಣನ, ದೇವತೆಗಳ ಗುಣದ ವರ್ಣನ, ದೇವತೆಗಳ ಸ್ವರೂಪದ ವರ್ಣನ ಇರ್ತದೆ, ಅಂತರವುಗಳಿಗೆ ಅರ್ಥವಾಕ್ಯ. ಆದರೆ ಇದೆಲ್ಲವೂ ವೇದದ ಸಬಾರ್ಡಿನೇಟ್ ಆಗಿ ಇರ್ತಕ್ಕಂಥ ವಿಷಯಗಳು. ವೇದದ ಮುಖ್ಯ ಉದ್ದೇಶ ಬೋಧಕ ವಾಕ್ಯ. ಹೀಗೆ ಮಾಡು, ಈ ಯಜ್ಞ ಮಾಡು, ಈ ಮಂತ್ರದಿಂದ ಈ ದೇವರನ್ನು ಸ್ತೋತ್ರ ಮಾಡು, ಈ ಶಸ್ತ್ರಮಂತ್ರಗಳಿಂದ ದೇವರನ್ನು ಸ್ತೋತ್ರ ಮಾಡ್ತಾ ಇರು ಅಂತ ಅದನ್ನು ಸೂಚನೆ ಮಾಡ್ತಾರೆ. ಆದ್ದರಿಂದಾಗಿ ಈ ಮೀಮಾಂಸಕರ ಪ್ರಕಾರ ಕಾರ್ಯತ ಕ್ರಿಯೆಯನ್ನು ಸೂಚಿಸುವ ವೇದ ಭಾಗವೇ ಪ್ರಮುಖವಾದದ್ದು. ವಿಷ್ಣುವಿನ ವರ್ಣನೆ ಆಗಲಿ, ಉಳಿದ ದೇವತೆಗಳ ವರ್ಣನೆ ಆಗಲಿ, ಅವರ ಮಹಾತ್ಮೆ ಆಗಲಿ, ಇದು ಮುಖ್ಯ ಹೋಮ ಯಜ್ಞದ ಅಂಗವಾಗಿ ಇರುವ ಸಬಾರ್ಡಿನೇಟ್ ಆಗಿರ್ತಕ್ಕಂಥ ವಾಕ್ಯಗಳು. ಆದ್ದರಿಂದ ಬೇಕಾದರೆ ನೀವು ಆಮ್ನಾ ಏಕ ವೇದ್ಯೋ ಹರಿ ಅಂತಿಕೊಂಡಂತ ಹೇಳಿದ್ರಿ, ಆಮ್ನಾ ಏನ ವೇದ್ಯೋ ಹರಿ ಅಂತ ಹೇಳಿದರೆ ನಮ್ಮದೇನು ತಕರಾರಿರಲಿಲ್ಲ. ವೇದದಿಂದ ಪರಮಾತ್ಮ ಸ್ತುತಿಸಲ್ಪಡ್ತಾನೆ, ವೇದ್ಯನಾಗಿದ್ದಾನೆ. ಹೌದು, ವೇದದ ಯಜ್ಞದ ಅಂಗವಾಗಿ ಅವನು ವೇದ್ಯನಾಗಿದ್ದಾನೆ ಅಂತ ಹೇಳಲಿಕ್ಕೆ ನಮ್ಮದೇನು ತಪ್ಪಿಲ್ಲ. ನಮ್ಮ ಅಭಿಪ್ರಾಯಕ್ಕೆ ಒಪ್ಪಿಗೆ ಇದೆ ಅಂತ ತಿಳ್ಕೊಳ್ಳೋದಿಲ್ಲ. ಇನ್ನು
ಆ, ಕಾರ್ಯತ ಅಂತಂದರೆ ಏನು? ನಾನು ಇದಕ್ಕಿಂತ ಮೊದಲು ತಿಳಿಸಿದ್ದೇನೆ. ಇದನ್ನು ನಾನು ಮಾಡ್ತೇನೆ ಅಂತನ್ನೋ ನಿಶ್ಚಯ ಇದು ಕಾರ್ಯತ. ನಾನು ಇದನ್ನು ಮಾಡಬೇಕು ಅಂತಕ್ಕಂಥ ಬೋಧನೆ ಇದು ಕಾರ್ಯತ. ಅದನ್ನು ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಕಾರ್ಯತ ಅಂತಿಕೊಂಡ್ರೆ ಕೃತಿ ಸಾಧ್ಯತ್ವೇ ಸತಿ ಕೃತಿ ಉದ್ದೇಶತ್ವ. ಯಾವುದು ಬೇಕಾದ ವಾಕ್ಯ ಕಾರ್ಯತ ಆಗೋದಿಲ್ಲ. ಅದು ಮೊದಲೇದ್ದು ನಮಗೆ ಸಾಧ್ಯ ಇರಬೇಕು. ನಮಗೆ ಸಾಧ್ಯ ಇರಬೇಕು. ಈಗ ಚಂದ್ರಮಂಡಲಂ ಆನಯತಿ, ಚಂದ್ರಮಂಡಲಂ ಆನಯತಿ, ಇಲ್ಲಿ ಕೃತಿಯ ಉದ್ದೇಶ ಇದೆ, ಆದರೆ ಸಾಧ್ಯತೆ ಇಲ್ಲ. ನಮಗೆ ನಂಬರ್ ಬಂದಾಗ ಚಂದ್ರಲೋಕಕ್ಕೆ ಹೋಗೋಣ, ಆದರೆ ಚಂದ್ರಮಂಡಲ ತರಲಿಕ್ಕಂತೂ ಆಗೋದಿಲ್ಲಲ್ಲ. ಕೃತಿ ಸಾಧ್ಯತ್ವ ಇಲ್ಲ. ಇನ್ನು ವಿಷಂ ಪಿಬತಿ ಶಾಸ್ತ್ರ ವಿರುದ್ಧಂ ಆಚರತಿ, ಈ ವಾಕ್ಯಗಳು ಇಲ್ಲಿ ಕೃತಿ ಸಾಧ್ಯತ್ವ ಇದೆ, ಆದರೆ ಕೃತಿ ಉದ್ದೇಶತ್ವ ಇಲ್ಲ. ಯಾಕೆ ಮಾಡಬೇಕು ಅಂತ ನಾವು ಎಂದು ವಿಷ ಕುಡಿಬೇಕು ಅಂತ ವಿಚಾರ ಮಾಡ್ತೀವೇನು? ಶಾಸ್ತ್ರ ವಿರುದ್ಧ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ? ಮಾಡೋದಿಲ್ಲ. ಆದ್ದರಿಂದ ಕೃತಿ ಸಾಧ್ಯತ್ವೇ ಸತಿ ಕೃತಿ ಉದ್ದೇಶತ್ವ ಕಾರ್ಯಂ ಅಥವಾ ಕಾರ್ಯತ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳಿದ ಮಾತಿಗೆ ಕಾರ್ಯಂಚ ಕೃತಿ ಸಾಧ್ಯತ್ವೇ ಸತಿ ಕೃತಿ ಉದ್ದೇಶತ್ವಂ. ಅದನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಮರ್ಥ್ಯ ಇರಬೇಕು, ಮಾಡುವ ಇಚ್ಛೆ, ನಾ ಇದನ್ನು ಮಾಡಬೇಕು ಅಂತನ್ನುವ ಭಾವನೆ ಬಂದಿರಬೇಕು. ಇದಕ್ಕೆ ಪ್ರಯತ್ನ ಅಂತ ಕೂಡ ಇನ್ನೊಂದು, ಕೃತಿ ಅಂದರೆ ಪ್ರಯತ್ನ. ಲೋಕದಲ್ಲಿ ಪ್ರಯತ್ನ ಅಂತ ಅರ್ಥ, ಆದರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ವೇದದ ಸಂದರ್ಭದಲ್ಲಿ ಅಪೂರ್ವ ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡುವಿಕೆ ಅಂತ ಅರ್ಥ. ಆದ್ದರಿಂದಾಗಿ ನಿಮ್ಮ ವೇದಾಂತಗಳು ಏನು ಹೇಳ್ತದೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನ್ನು ವೇದಾಂತಗಳು ಹೇಳ್ತವೆ. ವೇದಾಂತಗಳಲ್ಲೂ ಕೂಡ ಮುಖ್ಯ ಉದ್ದೇಶ ಏನು? ಬ್ರಹ್ಮದೇವರ ಜಿಜ್ಞಾಸೆ, ಪರಮಾತ್ಮನ ಜಿಜ್ಞಾಸೆ ಮಾಡು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಉದ್ದೇಶ ಹೇಳುವುದಕ್ಕೋಸ್ಕರವೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದೆ ಹೇಳಿದ್ದಾರೆ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ, ಕೃತಿಯನ್ನು ಹೇಳಿದ್ದಾರಲ್ಲ. ದೇವರನ್ನು ತಿಳ್ಕೊಳ್ಬೇಕು, ದೇವರನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು, ದೇವರ ವಿಷಯದಲ್ಲಿ ಧ್ಯಾನ ಮಾಡಬೇಕು ಅಂತನ್ನುವ ಕೃತಿಯನ್ನೇ ಹೇಳಿದ್ದಾರೆ. ಆ ಕೃತಿಯನ್ನು ಹೇಳಿದ್ದರಿಂದಾಗಿ ಅವುಗಳಿಗೆ ವೇದವಾಕ್ಯಗಳು, ವೇದಾಂತ ವಾಕ್ಯಗಳು, ಉಪನಿಷತ್ ವಾಕ್ಯಗಳು ಎಲ್ಲೂ ಕಾರ್ಯಪರವಾಗಿವೆ ಇವೆ. ಕಾರ್ಯಪರವಾಗಿವೆ ಅಂತಂದರೆ ಶಾಸ್ತ್ರೀಯ ಪರಿಭಾಷೆ ಅಂತಂದರೆ ಕಾರ್ಯಾನ್ವಿತ ಏವೇ ಅರ್ಥೆ ಸರ್ವಶಬ್ದಾನ ವ್ಯುತ್ಪತ್ತಿ ದರ್ಶನ. ಇದು ಅವರ ಕೊನೆಯ ಕನ್ಕ್ಲೂಷನ್. ವೇದದಲ್ಲಿ ಬಂದ ಎಲ್ಲ ಶಬ್ದಗಳು, ಎಲ್ಲ ವಾಕ್ಯಗಳು ಯಾವುದೋ ಒಂದು ವಿಶಿಷ್ಟ ಕ್ರಿಯೆಯನ್ನು ಬೋಧಿಸ್ತಾ ಇವೆ ಹೊರತು ಪ್ರಮುಖವಾಗಿ ದೇವರನ್ನೇ ಹೇಳ್ತವೆ ಅಂತಿಕೊಂಡಂತನ್ನೋ ಮಾತು ನಮಗೆ ಸಮ್ಮತವಿಲ್ಲ. ಇನ್ನು ಸಿದ್ಧ ಸ್ವರೂಪೇ ವಿಷ್ಣು ಹೇಗಿದ್ದಾನೆ ಅಂತನ್ನೋದು ನಿಶ್ಚಯ ಆಗಿಬಿಟ್ಟಿದೆ. ಅವನ ಬಗ್ಗೆ ಅದೇನು ವರ್ಣನೆ ಬರ್ತದೆ, ಅವನ ವರ್ಣನೆ ಸಿದ್ಧವಾಗಿದೆ. ಅದರ ಬಗ್ಗೆ ವೇದ ಇದ್ದದ ಬಗ್ಗೆ ಹೇಳಿಲ್ಲ. ಇದ್ದದನ್ನು ಸಂಬಂಧಿಸಿದ ಕ್ರಿಯೆಯನ್ನು ವೇದ ಹೇಳ್ತದೆ ಹೊರತು ಬರೇ ಭಗವಂತ ಹೀಗಿದ್ದಾನೆ, ಭಗವಂತ ಹೀಗಿದ್ದಾನೆ, ಭಗವಂತ ಆ ರೀತಿ ಮಾಡ್ತಾನೆ, ಭಗವಂತ ಇದು ಮಾಡ್ತಾನೆ ವರ್ಣನೆ ಕೇಳಿದ್ರೆ ಮುಂದೇನು? ತಿಳಿದುಕೊಂಡು ಉಪಯೋಗ ಏನು? ತಿಳಿದುಕೊಂಡು ಉಪಯೋಗ ಏನು? ಅವನನ್ನು ಕುರಿತು ಅವನನ್ನು ಪಡೆಯಲು ಪ್ರಯತ್ನ ಮಾಡುವಂತ ಅಷ್ಟೇ. ಅಲ್ಲೇನು ಕೊನೆಗೆ ಬರುವುದು ನೀವು ಕ್ರಿಯೆಗೋಸ್ಕರ ಬರ್ತೀರಾ,
ಅಂತ ಅವನ ಅಭಿಪ್ರಾಯ. ಆದ್ದರಿಂದಾಗಿ ಸಿದ್ಧವಾದ ಶಬ್ದಗಳಿಂದ ವ್ಯುತ್ಪತ್ತಿ ಹುಟ್ಟೋದಿಲ್ಲ. ಸಿದ್ಧವಾದ ಶಬ್ದಗಳಿಂದ ಸಿದ್ಧವಾದ ಶಬ್ದಾರ್ಥ ಆಗ್ತದೆ ಹೊರತು ಅದರ ಪ್ರಯೋಜನ ಇತ್ಯಾದಿಗಳ ಬಗ್ಗೆ ಯಾವ ವಿಚಾರವೂ ಅಲ್ಲಿ ಬರೋದಿಲ್ಲ. ನಾನು ನಿಮ್ಮ ಪ್ರವಚನಕ್ಕೆ ಭೀಮ, ಅರ್ಜುನ, ನಕುಲ, ಸಹದೇವ, ಕೃಷ್ಣ ಅಂತ ಈಗ ಭೀಮನ ಬಗ್ಗೆ ನಾನು ಪ್ರವಚನ ಮಾಡಿದೆ. ಭೀಮ, ದ್ರೌಪದಿ ಇಷ್ಟೇ ಹೇಳಿದರೆ ಹೌದು ಭೀಮ ನಿಮಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಮುಂದೇನು? ಭೀಮನು ವೈಶಿಷ್ಟ್ಯ ಏನು ಅಂತ ಭೀಮನನ್ನು ನಾನು ಯಾಕೆ ಸ್ತೋತ್ರ ಮಾಡಬೇಕು ಅನ್ನೋದು, ಅವನನ್ನು ಸ್ತುತಿ ಮಾಡೋದಕ್ಕೋಸ್ಕರ ಅವನ ವರ್ಣನೆ ಇದೆ ಇಲ್ಲ, ಬರೀ ತಿಳಿದುಕೊಳ್ಳೋದಕ್ಕೋಸ್ಕರ ಅದೇನು? ಬರೀ ತಿಳಿದುಕೊಳ್ಳೋಕ್ಕೋಸ್ಕರ ಇದ್ರೆ ನಾವು ದುರ್ಯೋಧನರಾಗ್ತೇವೆ. ಯಾಕೆ? ದುರ್ಯೋಧನಿಗೆ ಧರ್ಮ ಎಲ್ಲ ಗೊತ್ತಿತ್ತು, ಅದನ್ನು ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಶ್ರೀಕೃಷ್ಣ ಬಂದು ಸಂಧಾನಕ್ಕೆ ಬಂದಿದ್ದ, ಆದರೆ ದುರ್ಯೋಧನ ಸೂಜಿಯ ಮೊನೆಯಷ್ಟು ನಾನು ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಹೇಳಿದ್ದರಿಂದಾಗಿ ಶ್ರೀಕೃಷ್ಣ ಹಾಗಾದ್ರೆ ಯುದ್ಧವೇ ಆಗ್ತದೆ ಅಂತ ಹೇಳೋದ? ಇಲ್ಲ, ಕೃಷ್ಣನಿಗೆ ನೀನು ದೇವರು ಅಪಮಾನ ಮಾಡಿ ಕಳಿಸಿದಿ, ಸರಿ ಮಾಡಲಿಲ್ಲ ಅಂತೇಳಿ ಧೃತರಾಷ್ಟ್ರ ದುರ್ಯೋಧನ ಕರೆದು ಹೇಳ್ತಾನೆ. ಹಾಗಾದ್ರೆ ದುರ್ಯೋಧನ ಮಾತು ನೆನಪಿಟ್ಕೊಳ್ಳಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಕೃಷ್ಣ ದೇವರು ಅಂತ ಗೊತ್ತಿದೆ, ಕೃಷ್ಣನ ಒಲಿಸಿದರೆ ಮೋಕ್ಷ ಸಿಗ್ತದೆ ಅಂತ ಗೊತ್ತಿದೆ, ಆದರೆ ನನಗಲ್ಲಿ ಪ್ರವೃತ್ತಿ ಇಲ್ಲ. ಮಾಡಬೇಕು ಅಂತ ದೇವರನ್ನು ಕುರಿತು ದೇವರನ್ನು ಸಂತೋಷಪಡಿಸಬೇಕು, ಧರ್ಮ ಮಾಡಬೇಕು ಇತ್ಯಾದಿ ನನಗಲ್ಲಿ ಪ್ರವೃತ್ತಿಯೇ ಇಲ್ಲ. ಜಾನಾಮಿ ಅಧರ್ಮಂ, ನಾನು ಮಾಡೋದು ಅಧರ್ಮ ಅಂತ ನನಗೆ ಗೊತ್ತಿದೆ, ಅದು ನನಗೆ ಅದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನೀನು ಮಾಡ್ತೀವಿ ಸ್ವಭಾವದ ಅತಿಕ್ರಮ ಅಂತ ಅಪ್ಪನಿಗೆ ಉತ್ತರ ಕೊಟ್ಟ. ಹಾಗೆ ಕ್ರಿಯಾ ಮಾಡಬೇಕು ಅಂತ ನಿಶ್ಚಯಬೇಕು. ಕೃತಿ ಸಾಧ್ಯತ್ವ ಸತಿ ಕೃತಿ ಉದ್ದೇಶತ್ವ ಬೇಕು ಅಂತ ಮೀಮಾಂಸಕರು ಏನು ಹೇಳ್ತಾರೆ ಅದನ್ನು ಆಚಾರ್ಯ ಹೇಳ್ತಾರೆ. ಅದರಿಂದಾಗಿ ಸದಾಗಮೇಕ ವಿಜ್ಞೇಯಂ, ಇದು ಅಪ್ರಾಮಾಣ್ಯಂ ಅಂತಿಕೊಂಡಂತ ಹೇಳಿ ಹೇಳ್ತಾರೆ. ಅಂದರೆ ನಮಗೆ ಸಮ್ಮತ ಇಲ್ಲ ಅಂತಕೊಂಡಂತ ಹೇಳ್ತಾರೆ. ಯಾಕಂದ್ರೆ ಅಪ್ರಾಮಾಣ್ಯ ಅಂತ ಪೂರ್ತಿ ವೇದ ಅಪ್ರಮಾಣ ಅಂತ ಹೇಳೋದಿಲ್ಲ, ಸಿದ್ಧಾರ್ಥಗಳನ್ನು ಕೂಡ ಅಪ್ರಮಾಣ ಅಂತ ಹೇಳೋದಿಲ್ಲ. ವಿಸ್ತಾರವಾಗಿ ಸುಮಾರು ಒಂದು 5-6 ದಿವಸದಿಂದ ನೀವೇನು ಕೇಳಿದ್ದೀರಿ, ಶಬ್ದದ ವ್ಯುತ್ಪತ್ತಿ ಹೇಗೆ, ಆ ಶಬ್ದ ಬೋಧನೆ ಸಣ್ಣ ಮಕ್ಕಳಿಗೆ ಹೇಗೆ, ಆದ್ದರಿಂದ ವೇದಗಳಲ್ಲಿ ಎಷ್ಟು ಥರದ ವಾಕ್ಯಗಳಿವೆ, ಆ ವಾಕ್ಯಗಳಿಗೆ ವಿಶಿಷ್ಟವಾದ ಅರ್ಥ ಏನು, ಇದೆಲ್ಲ ನೀವು ಕೇಳಿದ್ದೀರಿ ಸುಮಾರು 5-6 ದಿನಗಳಿಂದ. ಇಷ್ಟೆಲ್ಲಕ್ಕೂ ಆಚಾರ್ಯರು ಒಂದು ವಾಕ್ಯ 2 ವಾಕ್ಯಗಳಲ್ಲಿ ಉತ್ತರಿಸ್ತಾರೆ ಶ್ರೀಮದಾಚಾರ್ಯರು. ನ ಚ ಕೇವಲ ಸಿದ್ಧೇ ಅರ್ಥೆ ವ್ಯುತ್ಪತ್ತ್ಯಭಾವಾತ್ ಅಪ್ರಾಮಾಣ್ಯಂ. ನಿನ್ನ ಪ್ರಕಾರ ಸಿದ್ಧವಾದ ಅರ್ಥದಲ್ಲಿ ವ್ಯುತ್ಪತ್ತಿನೇ ಹುಟ್ಟೋದಿಲ್ಲ. ವ್ಯುತ್ಪತ್ತಿ ಹುಟ್ಟೋದ್ರೆ ಆ ಅರ್ಥದ ಬಗ್ಗೆ ಸರಿಯಾದ ತಿಳುವಳಿಕೆ ಬರೋದಿಲ್ಲ. ಆದ್ದರಿಂದಾಗಿ ಸದಾಗಮೇಕ ವಿಜ್ಞೇಯಂ ಅಂತ ಏನಿದೆ ಇದು ವೇದವು ತಿಳಿಸೋದಿಲ್ಲ. ಅಪ್ರಾಮಾಣ್ಯ ಅಂದರೆ ಇಲ್ಲೇ ಅಪ್ರತಿಪಾದಕತ್ವ ಅಂತ ಅರ್ಥ ಇಟ್ಕೊಳ್ಬೇಕು. ಯಾಕೆಂದರೆ ಮೀಮಾಂಸಕರು ಕೂಡ ವೇದ ಪ್ರಮಾಣ ಅಂತ ಹೋಗ್ತಾರೆ. ವೇದ ಪರಮಾತ್ಮನನ್ನಷ್ಟೇ ತಿಳಿಸೋದಿಲ್ಲ ಅಂತ ನೀವೇನು ಹೇಳಿದಿರಿ, ಇದು ಸರಿಯಲ್ಲ. ಯಾಕೆ? ಕ್ರಿಯಾನ್ವಿತವೇ ನಿಮ್ಮ ಪ್ರಕಾರ
ಕ್ರಿಯಾನ್ವಿತವಾಗಿದ್ದು ಕ್ರಿಯಾನ್ವಿತವಾದ ಅರ್ಥದಲ್ಲಿ ಮಾತ್ರ ಎಲ್ಲ ಶಬ್ದಗಳ ವ್ಯುತ್ಪತ್ತಿ ಅಂತ ಏನು ಹೇಳಿದ್ರಿ, ಇದು ಸರಿಯಲ್ಲ. ಸಿದ್ಧಾನ್ವಿತ ಏವ ವ್ಯುತ್ಪತ್ತಿ ಗೃಹೀತೆ. ಸಿದ್ಧವಾದ ವಿಷಯದಲ್ಲಿಯೂ ಕೂಡ ನಾವು ವ್ಯುತ್ಪತ್ತಿ ನಮಗೆ ಉಂಟಾಗ್ತದೆ. ಏಕೆಂದರೆ ಸ್ವಪ್ರಧಾನೇ ವಿಷ್ಣು ಸರ್ವವೇದ ಪ್ರಾಮಾಣ್ಯಸ್ಯ ಅಭಿಲಷಿತತ್ವಾತ್. ಪರಮಾತ್ಮನ ಮಾತಿದೆ, ಸಕಲ ವೇದಗಳಿಂದಲೂ ನಾನು ಪ್ರತಿಪಾದ್ಯನಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನಾನು ಪ್ರತಿಪಾದ್ಯನಾಗಿದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಪರಮಾತ್ಮನ ಪ್ರಮಾಣ, ಕೃಷ್ಣ ನಮಗೆ ಪ್ರಮಾಣ ಇದ್ದಾನೆ. ಆದ್ದರಿಂದಾಗಿ ಸಿದ್ಧವಾದ ವಿಷಯದಲ್ಲಿಯೂ ಕೂಡ ವ್ಯುತ್ಪತ್ತಿ ಹುಟ್ಟುತ್ತದೆ ಅನ್ನೋದನ್ನು ನಾವು ಸಿದ್ಧ ಮಾಡಿ ತೋರುತ್ತೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಟೀಕಾಕೃತ್ವಾದರೂ ಕೂಡ ಅದನ್ನು ವಿವರಿಸ್ತಾರೆ. ಇನ್ನು ಸಿದ್ಧವಾದ ಅರ್ಥದಲ್ಲಿ ವ್ಯುತ್ಪತ್ತಿ ಇದೆ ಅಂತಂದ್ರೆ ಏನರ್ಥ? ಒಂದು ಉದಾಹರಣೆ ಹೇಳ್ತೇನೆ, ನಾನು ವಿಸ್ತಾರವಾಗಿ ತಿಳಿಸ್ತೇನೆ. ಅವನೇನು ಹೇಳ್ದ? ಇವಳು ನಿನ್ನ ತಾಯಿ ನೋಡು ಅಂತಕೊಂಡಂತ ಹೇಳಿದಾಗ ಅವನ ತಾಯಿಯನ್ನು ಗುರುತಿಸ್ತಾನೆ. ನೋಡು ಅಂತಕೊಂಡಂತ ಹೇಳಿದ ಮೇಲೆ ಅವನಿಗೆ ತಾಯಿಯ ಕಡೆಗೆ ನೋಡುವ ಪ್ರವೃತ್ತಿ ಉಂಟಾಗ್ತದೆ. ಆದ್ದರಿಂದಾಗಿ ಕ್ರಿಯೆ ಇದ್ದಲ್ಲಿ ಮಾತ್ರ ಒಂದು ವಾಕ್ಯದ ಅರ್ಥ ಆಗ್ತದೆ. ಅದಕ್ಕೆ ನಿನ್ನಿನ ದಿವಸ ನೀವು ಕಾರಕ, ಲಿಂಗ್ ಮತ್ತು ಸುಬಂತ ಇತ್ಯಾದಿಗಳ ಬಗ್ಗೆ ಕೇಳಿದ್ದೀರಿ. ವಿಭಕ್ತಿ ಪ್ರತ್ಯಯ, ಕ್ರಿಯಾ ಪ್ರತ್ಯಯಗಳಿದ್ದಲ್ಲಿ ಒಂದು ಪ್ರವೃತ್ತಿ ಉಂಟಾಗ್ತದೆ. ಆ ಪ್ರವೃತ್ತಿಯಿಂದ ಆಗ ಶಬ್ದದ ವಾಕ್ಯದ ಅರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿದ್ರಿ. ಹಾಗೇನಿಲ್ಲ. ಅಮ್ಮ ತನ್ನ ಕೂಸಿಗೆ ತಾಯಿ, ನಾ ಅಮ್ಮ ಅಂತಕೊಂಡಂತ ಹೇಳಿ ಆ ಕೂಸಿಗೆ ಕಲಿಸ್ತಿರ್ತಾಳೆ. ನಾ ಅಮ್ಮ, ನನ್ನನ್ನು ನೋಡು, ನನ್ನ ಅಮ್ಮ ಅಂತ ತಿಳ್ಕೊ, ಇಷ್ಟೆಲ್ಲ ಹೇಳ್ತಾಳೆ. ಅಥವಾ ಯಾರೋ ಇವಳನ್ನು ಅಮ್ಮ ಅಂತಿದ್ದದನ್ನು ನೋಡಿ ಇವಳು ನಮ್ಮ ಅಂತ ತಿಳ್ಕೊಂಡು ನಾವು ತಿಳ್ಕೊಳ್ತಾನೇನೋ, ಇನ್ನೊಬ್ರು ಹೇಳಿದ ಮೇಲೆ ತಿಳ್ಕೊಳ್ತಾನೆ, ಹಾಗೇನಿಲ್ಲ. ಅಥವಾ ಇವಳನ್ನು ಅಮ್ಮ ಅಂತ ತಿಳ್ಕೊಳ್ಬೇಕು ಅಂತ ಮನಸ್ಸಿನ ಬಂದ ಮೇಲೆ ತಿಳ್ಕೊಳ್ತಾನೇನೋ, ಹಾಗೂ ಇಲ್ಲ. ಇವನು ನಿಮ್ಮಪ್ಪ ಅಂತೇಳಿ ಕೂಸಿಗೆ ಹಿಂಗೆ ಬೆರಳು ಮಾಡಿ ತೋರಿಸಿದ್ರೆ ಅಪ್ಪ ಅಂತ ತಿಳ್ಕೊತಾನ. ಇವನು ನಿಮ್ಮ ಅಪ್ಪ, ಆದರೆ ಇವನನ್ನು ಅಪ್ಪ ಅಂತ ತಿಳಿದುಕೋ ಅಂತಂದಮೇಲೆ ಅಪ್ಪ ಅಂತ ತಿಳ್ಕೊಳ್ಳಿಕ್ಕೆ ನಾನು ಪ್ರವೃತ್ತನಾಗಬೇಕು ಅಂತ ಇಷ್ಟೆಲ್ಲ ವಿಚಾರ ಮಾಡಿ ಅವನ ಅಪ್ಪ ಅಂತ ತಿಳ್ಕೊಳ್ತಾನೇನೋ, ಇಲ್ಲ. ಕ್ರಿಯಾಪದವಿಲ್ಲದೆ, ಕ್ರಿಯೆಯ ಪ್ರವೃತ್ತಿ ಇಲ್ಲದೆ ಶಬ್ದಗಳ ವ್ಯುತ್ಪತ್ತಿಯನ್ನು, ಶಬ್ದಾರ್ಥದ ವ್ಯುತ್ಪತ್ತಿ ಅಂದ್ರೆ ಏನು ಅಂತ ಅರ್ಥ? ಶಬ್ದ ಮತ್ತು ಅರ್ಥಗಳ ಸಂಬಂಧ ಜ್ಞಾನ ನಮಗಾಗಬೇಕು. ಶಬ್ದಾರ್ಥಗಳ ಸಂಬಂಧ ಜ್ಞಾನವೇ ಇದು ವ್ಯುತ್ಪತ್ತಿ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತದೆ, ಅದು ಆಗ್ತದೆ. ಫೋಟೋ ತೋರಿಸಿ ಇವನು ವೆಂಕಪ್ಪ, ಇವನು ಕೃಷ್ಣ, ವೆಂಕಪ್ಪನನ್ನು ನೋಡು, ಆ ರೀತಿ ನೋಡ್ಲಿಕ್ಕೆ ಪ್ರವರ್ತನ ಆಗುವಂತ ಹೇಳ್ಬೇಕಾಗ್ತಾನೆ. ಇವನು ವೆಂಕಟೇಶ್ ದೇವರು, ಇವರು ಕೃಷ್ಣ ಅಂತ ಮಗು ಗುರುತಿಸ್ತದೆ, ಅದಕ್ಕೆ ಅರ್ಥವಾಗ್ತದೆ, ಅದಕ್ಕೆ ವ್ಯುತ್ಪತ್ತಿ ಆಗ್ತದೆ. ಕೃಷ್ಣನ ಫೋಟೋ ನೋಡಿದಾಗೆಲ್ಲ ಕೃಷ್ಣ 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 ಅಂತಂತಾನು. ಆದ್ದರಿಂದಾಗಿ ಕ್ರಿಯಾಪದ ಇಲ್ಲದೆ ಇರುವ ಸಿದ್ಧಾರ್ಥ ನಾಮಪದಗಳಿಂದಲೇ ಶಬ್ದದ ಅರ್ಥ ವ್ಯುತ್ಪತ್ತಿ ಆಗುವಾಗ ಕ್ರಿಯಾನ್ವಿತೇ ಏವ
ಕ್ರಿಯಾನ್ವಿತ ಇದ್ದಲ್ಲಿ ಮಾತ್ರ ವ್ಯುತ್ಪತ್ತಿ ಅಂತನ್ನುವ ನಿನ್ನ ಅಭಿಪ್ರಾಯ ತಪ್ಪು. ಆದ್ದರಿಂದಾಗಿ ಅರ್ಥಾನ್ವಿತವಾಗಿರ್ತಕ್ಕಂಥ ಸಿದ್ಧಾರ್ಥಾನ್ವಿತವಾದದಿಂದಲೂ ಕೂಡ ವ್ಯುತ್ಪತ್ತಿ ಆಗ್ತದೆ, ವಾಕ್ಯಾನ್ವಿತವಾದಂಥದಿಂದಲೂ ಅರ್ಥವಾಗ್ತದೆ. ಕ್ರಿಯಾನ್ವಿತ ಬೇಕೇ ಬೇಕು ಅಂತ ನಿಯಮವಿಲ್ಲ ಅಂತ ಹೇಳಿ ಆಚಾರ್ಯರು ಕಾರ್ಯತಾವಾದದಲ್ಲಿ ಇರ್ತಕ್ಕಂಥ ಅನಾನುಕೂಲತೆಗಳನ್ನು ತೋರಿಸಿಕೊಡ್ತಾರೆ. ಏನು ಅನಾನುಕೂಲತೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಯಾಕೆ ಶಾಸ್ತ್ರದ ವಿಷಯ ಸ್ವಲ್ಪ ಸ್ವಲ್ಪ ಆದರೆ ನೆನಪಿರಲಿಕ್ಕೆ ಅನುಕೂಲವಾಗ್ತದೆ. ಇನ್ನು ಪ್ರಮುಖ ವಿಷಯ ನಮ್ಮ ನಡೆದಿದೆ. ಭೀಮ ಆಧ್ಯಾತ್ಮಿಕತೆಯ ಒಂದು ಪ್ರತೀಕ, ಮೂರ್ತಿ. ಅವನು ಕೇವಲ ವ್ಯಕ್ತಿಯಲ್ಲ, ನಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಇರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಕೂಡ ಅವನು ಹೌದು. ವಂದನ ಭಕ್ತಿ ನಾನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ದೆ. ವಂದನ ಭಕ್ತಿ ಅಂತ ತಿಳ್ಕೊಂಡಂತಂದರೆ ದೇವರಿಗೆ ನಮಸ್ಕಾರ ಮಾಡುವುದಂದ್ರೆ ಏನು? ಒಂದು ಫಿಸಿಕಲ್ ಆಗಿ ಮಾಡ್ತೇವೆ. ಎರಡನೆಯದ್ದು ಮಾನಸಿಕವಾದಂಥ ಅತ್ಯಂತ ಅನಿವಾರ್ಯ. ಫಿಸಿಕಲ್ ನಮಸ್ಕಾರಕ್ಕೆ ಅರ್ಥ ಇಲ್ಲ. ಬೆಳಗ್ಗೆ ಎದ್ದಾಕ್ಷಣಕ್ಕೆ ಅಪ್ಪ ನಮಸ್ಕಾರ ಮಾಡ್ತೀನಿ, ಅಮ್ಮ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ, ಯಾಕೆ ಅಪ್ಪ ಅಮ್ಮ ಕಲಿಸ್ಕೊಟ್ಟಿದ್ದಾರೆ, ಮಾಡ್ತೀನಿ. ಫಿಸಿಕಲ್ ಆಗಿ ನಮಸ್ಕಾರ ಮಾಡಿದೆ. ಅರ್ಧ ಗಂಟೆ ನಂತರ ಅಪ್ಪ ಹೇಳ್ತಾನೆ, ಹೇಳಪ್ಪ ಹೇಳು, ಬೇಗ ಸ್ನಾನ ಮಾಡು, ಸಂಧ್ಯಾವಂದನ ಮಾಡು, ಬೆಳಗ್ಗೆ ಸುಮ್ಮನೆ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡಬಾರ್ದು, ಬೆಳಗ್ಗೆ ಎದ್ದಾಕ್ಷಣ ಮೊದಲು ದೇವರ ಕಾರ್ಯವನ್ನು ಮಾಡಿ ಆನಂತರ ಕೂತ್ಕೊಂಡು ಬೇಕಾದ್ರೆ ನೋಡು. ಆಗ ಹೇಳ್ತಾನೆ, ಅಪ್ಪ ವಯಸ್ಸಾಗಿದೆ, ಸುಮ್ಮನೆ ಕೂಡಪ್ಪ, ದೊಡ್ಡವನಾಗೆ ನನಗೆಲ್ಲ ಗೊತ್ತದ, ನಾನು ನೌಕರಿಗೆ ಹೋಗ್ತೇನೆ, ಗೊತ್ತದಲ್ಲ ನಿನಗೆ, ತಿರ್ಗಿ ನನ್ನ ಮದುವೆ ಆಯ್ತು, ಮಕ್ಕಳಾಗ್ಯಾರ, ಇನ್ಯಾಕೆ ಹೇಳ್ತೀನಿ ನನಗೆ, ಸುಮ್ಮನೆ ರಾಮರಾಮ್ ಅನ್ಕೋತ ಮೂಲೆಯಲ್ಲಿ ಕೂತ್ಕೋ ಅಂತ ಅಪ್ಪನಿಗೆ ಮಗ ಹೇಳಿದರೆ ಬೆಳಿಗ್ಗೆ ಮಾಡಿದ ನಮಸ್ಕಾರಕ್ಕೆ ಏನಾದರೂ ಅರ್ಥ ಇದೆಯೇ? ಇಲ್ಲ. ಯಾಕೆ ಅವನು ಫಿಸಿಕಲ್ ಆಗಿ ನಮಸ್ಕಾರ ಮಾಡಿದ, ಮಾನಸಿಕವಾಗಿ ನಮಸ್ಕಾರ ಮಾಡಲಿಲ್ಲ. ಮಾನಸಿಕವಾಗಿ ನಮಸ್ಕಾರ ಅಂದ್ರೆ ಏನರ್ಥ? ನಾನು ನಿನ್ನೆ ಅಥವಾ ಮೊನ್ನೆ ಹೇಳಿದ್ದೇನೆ, ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಧ್ಯಾನಾನುಕೂಲ ವ್ಯಾಪಾರ ನಮಸ್ಕಾರ. ನೀವು ದೊಡ್ಡವರು, ನಾನು ಸಣ್ಣವನು, ನೀವು ಹೇಳಿದಂತೆ ಕೇಳ್ತೇನೆ, ನಿಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೇನೆ ಅನ್ನುವುದೇ ಇದು ನಮಸ್ಕಾರ. ನೆನಪು ಇಟ್ಕೊಳ್ಳಿ. ಎದುರು ಒಂದು ಯಾಕಂದ್ರೆ ಆಚಾರ್ಯ ನಮಸ್ಕಾರ ಅಂತ ಹೇಳಿ ಆಯ್ತು, ಆಚಾರ್ಯ ಹೋದ್ಮೇಲೆ ಆಚಾರ್ಯ ಏನೇನು ಹೇಳ್ತಿರ್ತಾರೆ ಎಲ್ಲ ಎಲ್ಲಿ ಕೇಳಕ್ಕಾಗ್ತದೆ. ಸುಮ್ಮನೆ ಎದುರಿಗೆ ಬಂದು ಕೈ ಜೋಡ್ತೀವಿ. ಇದು ನಮಸ್ಕಾರ ಅಲ್ಲ. ಆಚಾರ್ಯರಿಗೆ ನಮಸ್ಕಾರ ಮಾಡಬೇಕಾಗಿದ್ದರೆ, ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕಾಗಿದ್ದರೆ ಮನಸ್ಸಿನಲ್ಲಿ ನೀವು ನಮಗಿಂತ ದೊಡ್ಡವರು, ನಿಮ್ಮ ಆಜ್ಞೆ ನನಗೆ ಶಿರೋಧಾರ್ಯ, ನಾನು ತಪ್ಪದೇ ಪರಿಪಾಲನೆ ಮಾಡ್ತೇನೆ ಅಂತ ಹೇಳುವ ಒಂದು ಭಾವನೆ ಏನಿದೆ, ಆ ಭಾವನಾತ್ಮಕವಾಗಿರ್ತಕ್ಕಂಥ ನಮ್ಮ ವ್ಯವಹಾರ ಅಂತೇನಿದೆ, ಅದು ನಮಸ್ಕಾರದ ಅರ್ಥ. ಶ್ರೀಕೃಷ್ಣ ಸರ್ವೋತ್ತಮ ಅನ್ನೋದನ್ನು ಭೀಮ ತಿಳ್ಕೊಂಡಿದ್ದ, ದ್ರೌಪದಿ ತಿಳ್ಕೊಂಡಿದ್ಲು, ಧರ್ಮರಾಜನಿಗೂ ಗೊತ್ತಿತ್ತು, ಅರ್ಜುನನಿಗೂ ಗೊತ್ತಿತ್ತು, ವಿದುರನಿಗೂ ಗೊತ್ತಿತ್ತು. ಆದರೆ ಉಳಿದವರು ಆಗಾಗ ಮರೀತಿದ್ರು. ಭೀಮ ದ್ರೌಪದಿಯರು ಎಂದಿಗೂ ಯಾವ ಸೆಕೆಂಡಿನಲ್ಲಿಯೂ ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದು ಮರೀಲಿಲ್ಲ. ಯಾವಾಗಲೂ ಪರಮಾತ್ಮ ಸರ್ವೋತ್ತಮ, ಅವನು ಹೇಳಿದ್ದು ನನಗೆ ಮಾಡಿದ ಆಜ್ಞೆ ನನ್ನ ಪರಿಪಾಲನೆ ಮಾಡಲೇಬೇಕು ಅಂತನ್ನುವ ಒಂದು ನೆನಪು ಸ್ಮೃತಿ ಪ್ರತಿ ಕ್ಷಣದಲ್ಲಿದ್ದರೆ ಅದಕ್ಕೆ ನಮಸ್ಕಾರ ಅಂತ ಅರ್ಥ.
ಅದಕ್ಕೆ ವಂದನ ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೆ ಅರ್ಥ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ರೆ ಅರ್ಥಕ್ಕೆ ಮಾತ್ರ ಇಲ್ಲ. ಆಫೀಸರ್ ನಮ್ಮ ರೂಮಿಂದ ನಮಸ್ತೆ ಸರ್ ಅಂತಿರ್ತಾರೆ, ಹೋದ್ಮೇಲೆ ಏನು ತಲೆ ತಿಂತಾನಪ್ಪ ಇವ ಒಂದು ಬೈದ್ರೆ ನಮಸ್ಕಾರ ಕರ್ತದೇನು ಇಲ್ಲ. ಆದ್ದರಿಂದಾಗಿ ದೇವರ ಮುಂದೆ ನಮಸ್ಕಾರ ಮಾಡುವಾಗ, ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡುವಾಗ ಪರಮಾತ್ಮ ನೀನು ಸರ್ವೋತ್ತಮ, ಅನಂತ ಗುಣ ಪರಿಪೂರ್ಣ, ಸಂಪೂರ್ಣ ಜಗತ್ತಿನ ಸೃಷ್ಟಿಯಾದಷ್ಟಗಳನ್ನು ಮಾಡ್ತಕ್ಕಂಥವನು, ಅತೀ ಶ್ರೇಷ್ಠನಾದ ವ್ಯಕ್ತಿಯಪ್ಪ, ನಾನು ನಿನ್ನನ್ನು ಸರ್ವೋತ್ತಮ ಅಂತ ತಿಳಿದುಕೊಂಡೀನಿ, ನಿನ್ನ ಆಜ್ಞೆ ನಾನು ಪರಿಪಾಲನೆ ಮಾಡ್ತೇನೆ ಪರಮಾತ್ಮ, ಆ ಸಾಮರ್ಥ್ಯ ಕೊಡು ಅಂತ ತಿಳ್ಕೊಂಡಂತೇಳಿ ಜೋರಾಗಿ ಆಗಲಿ ಮನಸ್ಸಿನಲ್ಲೇ ಆಗಲಿ ಅಂದಾಗ ನೀವು ನಮಸ್ಕಾರ ಮಾಡಿದ್ದೀರಿ ಅಂತ ಅರ್ಥ. ಇಲ್ಲದೆ ಇದ್ರೆ ನಮಸ್ಕಾರ ಮಾಡಿಲ್ಲ ಅಂತ ಅರ್ಥ. ಭೀಮಸೇನ ತನ್ನ ಜೀವನದಲ್ಲಿ ಇದನ್ನು ತೋರಿಸಿಕೊಟ್ಟ. ಕೃಷ್ಣನ ವಿರುದ್ಧ ಎಂದಿಗೂ ಹೋಗಲಿಲ್ಲ. ಕೃಷ್ಣನ ವಿರುದ್ಧ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ತಾತ್ಪರ್ಯದಲ್ಲಿ ಮೊದಲು ಉದಾಹರಣೆ ಕೊಡ್ತಾರೆ, ನಾಣ್ಯ ದೇವ ನತಾಸ್ತೇನ, ದೇವರನ್ನು ಬಿಟ್ಟು ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತ ಹೇಳಿ ಭೀಮಸೇನ ದೇವರು ಎಂದಿಗೂ ತಿಳಿದುಕೊಳ್ಳಲಿಲ್ಲ. ಅಷ್ಟೇ ಅಲ್ಲ, ನನ್ನ ದೇವರನ್ನು ಬಿಟ್ಟು ನಾನು ಬೇರೆ ಯಾರಿಗೂ ಕೇಳೋದಿಲ್ಲ. ಸರ್ವೋತ್ತಮನಾದ ಭಗವಂತನ ಬಿಟ್ಟು ಬೇರೆ ಹತ್ರ ಯಾರು ಕೇಳೋದಿಲ್ಲ ಅಂತ ನಿರ್ಧಾರ ಮಾಡಿದ ಭೀಮ ಅಸ್ತ್ರವಿದ್ಯೆ ಗೊತ್ತಿದ್ದರೂ ಕೂಡ ಅಸ್ತ್ರಗಳಿಂದ ಯುದ್ಧ ಮಾಡ್ತಿರಲಿಲ್ಲ. ಯಾಕೆ? ಅಸ್ತ್ರದಲ್ಲಿ ಆಯಾ ದೇವತೆಗಳನ್ನು ಸ್ಮರಿಸಿ ನಮಗೆ ಉಪಕಾರ ಮಾಡ್ರಿ ಅಂತ ಕೇಳ್ಕೊಳ್ಬೇಕಾಗ್ತದೆ. ಭೀಮನಿಗೆ ಇದು ಎಂದಿಗೂ ಸಮ್ಮತ ಇಲ್ಲ. ಯಾರಿಗೂ ಕೈ ಒಡ್ಡವನಲ್ಲ. ಅದಕ್ಕೋಸ್ಕರ ಅಸ್ತ್ರ ಯುದ್ಧ ಮಾಡ್ತಿರ್ಲಿಲ್ಲ. ಪ್ರಸಂಗ ಬಂದಾಗ ಮಾಡಿದ್ದಾನೆ. ಆಗ ದೇವತೆಗಳು ಆರ್ಡರ್ ಮಾಡಿದ್ದಾರೆ, ಹೋಗ್ ಇಂದ್ರ ಹೋಗ್, ಪೂರ್ಣ ಮಳೆ ಸುರಿಸೋಗ್ ಅಂತ ತಿಳ್ಕೊಂಡಂತೇಳಿ ಆಜ್ಞೆಯಿಂದ ಕರೆಸಿದ್ದಾನೆ ಹೊರತು ಯಾಚನೆಯಿಂದ ಅವನ ಅಸ್ತ್ರಯುದ್ಧವನ್ನು ಮಾಡಲಿಲ್ಲ. ಎಷ್ಟು ಖಡಕ್ ನಿಯಮ ನೆನಪಿಟ್ಕೊಂಡು. ಪ್ರತೀಪಂ ಹರೇ ಕ್ವಾಪಿ ಕರೋತಿ ಕಥಂಚನ. ಪ್ರಾಸಂಗಿಕವಾಗಿಯೂ ಕೂಡ ಭಗವಂತನ ವಿರುದ್ಧ ಎಂದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಭೀಮಸೇನ ಮಾಡಲಿಲ್ಲ. ಭಗವಂತನ ವಿರುದ್ಧ ಅಂತಿಕೊಂಡಂತಂದ್ರೆ ಏನು? ಭಗವಂತನ ಆಜ್ಞೆಯ ಪರಿಪಾಲನೆ, ಅದನ್ನು ಮೀರುವುದು, ಅದನ್ನು ಎಂದಿಗೂ ಮಾಡಲಿಲ್ಲ. ಉದಾಹರಣೆಗೆ ಭಗವಂತನ ಆಜ್ಞೆ ಏನು? ಕ್ಷತ್ರಿಯರು ಯುದ್ಧಾದಿಗಳನ್ನು ಮಾಡಬೇಕು. ಯುದ್ಧ ಧಾರ್ಮಿಕರ ವಿರುದ್ಧ ಅಲ್ಲ, ಅಧರ್ಮದ ವಿರುದ್ಧ ಯುದ್ಧ. ಅಧರ್ಮದ ವಿರುದ್ಧ ಯುದ್ಧ ಮಾಡಬೇಕು. ಆ ನಂತರ ಯುದ್ಧ ಮಾಡುವಾಗಲೂ ಕೂಡ ನಿರಾಯುಧರ ಮೇಲೆ ಎಂದಿಗೂ ಬಾಣ ಪ್ರಯೋಗ ಮಾಡಬಾರದು ಅಂತನ್ನೋ ನಿಯಮ. ಅನುಪಸ್ಕರಿಣೋ ಯುದ್ಧೇ ನಾಭಿಯಾತಿ ಉಪಸ್ಕರಿ. ಸಂದರ್ಭ, ಏಕಲವ್ಯ, ಇವನು ಟೆರರಿಸ್ಟ್ ಗುಂಪಿನ ಸೇನಾಪತಿ, ಇನ್ನೋಸೆಂಟ್ ಹುಡುಗ ಅಲ್ಲ. ಜರಾಸಂಧನ ಕಡೆಯಿಂದ ಯುದ್ಧಕ್ಕೆ ಬಂದಿದ್ದ. ಯುದ್ಧಕ್ಕೆ ಬಂದಾಗ ಭೀಮನನ್ನು ನೋಡಿ ಓಡೋದ. ಕೈಗಿನ ಆಯುಧ ಬಿಟ್ಟು ಭೀಮ ಅವನ ಮೇಲೆ ಪ್ರಹಾರವನ್ನು ಮಾಡಲಿಲ್ಲ, ಅವನನ್ನು ಹೊಡಿಲಿಲ್ಲ.
ಯಾಕೆ? ನಿರಾಯುಧನ ಮೇಲೆ ಆಯುಧದಿಂದ ಮತ್ತು ಓಡಿ ಹೋಗ್ತಕ್ಕಂಥವರಿಗೆ ಅವ್ರ ಮೇಲೆ ಯುದ್ಧ ಮಾಡೋದಿಲ್ಲ. ಅನ್ಬೂರ್ಕರ ಜೊತೆಗೆ ಯಾರು ಯುದ್ಧ ಮಾಡೋದು? ಆನಂತರ ನಾಪಯಾತಿ ಯುಧ ಕ್ವಾಪಿ, ಭೀಮಸೇನ ಎಂದಿಗೂ ಯುದ್ಧ ಭೂಮಿಯಿಂದ ಯುದ್ಧ ಮುಗಿಯುವವರೆಗೂ ಮಧ್ಯದಲ್ಲಿ ಓಡಿ ಬರಲಿಲ್ಲ. ಸಂದರ್ಭ, ಅರ್ಜುನ ಧರ್ಮರಾಜನಿಗೆ, ಕರ್ಣನಿಂದ ಧರ್ಮರಾಜನಿಗೆ ಆದ ಅಪಮಾನದ ಸಂದರ್ಭದಲ್ಲಿ ನಾಳೆ ಕರ್ಣನನ್ನು ಕೊಂದೇ ನಾನು ಶಿಬಿರಕ್ಕೆ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಮಧ್ಯಾಹ್ನ 12:30 1 ಗಂಟೆ ಕಾಲ ಯುದ್ಧ ಭೂಮಿಯಲ್ಲಿ ಎಲ್ಲಿಯೂ ಧರ್ಮರಾಜ ಕಾಣಿಸ್ಲಿಲ್ಲ. ಅರ್ಜುನ ಕೃಷ್ಣನಿಗಳ ಧರ್ಮರಾಜ ಎಲ್ಲೂ ಕಾಣಿಸ್ತಾ ಇಲ್ಲ. ಶಿಬಿರಕ್ಕೆ ಹೋಗಿ ಬರೋಣೇನು? ಕೃಷ್ಣ ಹೇಳಿದ, ಪ್ರತಿಜ್ಞೆ ಏನು ಮಾಡಿದ್ದೆ? ಕರ್ಣನ್ ಕೊಲ್ಲದೆ ಶಿಬಿರಕ್ಕೆ ಹೋಗೋದಿಲ್ಲ ಅಂತಕೊಂಡೆ. ಅಷ್ಟರಲ್ಲಿ ಭೀಮ ಕಾಣಿಸಿದ ಅರ್ಜುನನಿಗೆ. ಏ ಭೀಮಣ್ಣ ಬೈಲಿ. ಏನೋ ಅರ್ಜುನ, ಯಾಕೆ ಬೆಳಗ್ಗಿನಿಂದ ಅಣ್ಣ ಕಾಣಿಸ್ತಾ ಇಲ್ಲ? ಸ್ವಲ್ಪ ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬಾರೋ. ಅಣ್ಣ ಅಲ್ಲೇ ಆರಾಮ ಮಾಡ್ತಾನೇನೋ, ಆರಾಮಿದ್ದಾನಲ್ಲಿ ನೋಡ್ಕೊಂಡು ಬಾ ಅಂತಕೊಂಡಂತೆ. ಭೀಮ ಹೇಳ್ದ, ಅರ್ಜುನ ನೀನು ನನ್ನ ಪ್ರಿಯತಮ್ಮ, ಹೇಳ್ದೆಲ್ಲ ಕೇಳ್ತೇನೆ, ಆದರೆ ಯುದ್ಧ ಬಿಟ್ಟು ಯುದ್ಧ ಮಧ್ಯದಲ್ಲಿ ಶಿಬಿರಕ್ಕೆ ಹೋಗು. ಇದು ಯುದ್ಧ ನೀತಿಯ ಪರಮಾತ್ಮನ ಮಾಡಿದ ನಿಯಮದ ವಿರುದ್ಧ. ಇದು ಈ ನಿಯಮದ ವಿರುದ್ಧ ನಾನು ಹೋಗೋದಿಲ್ಲ. ನಾನು ಯುದ್ಧ ಬಿಟ್ಟು ಶಿಬಿರಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇಂಥ ಒಂದು ಸ್ಪಷ್ಟತೆ ಧರ್ಮದ ವಿಷಯದಲ್ಲಿ. ಕ್ವಚಿತ್ ಛದ್ಮ ನಚಾಚರೇ, ಎಲ್ಲಿಯೂ ಮೋಸ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಸಾಂಕೇತಿಕವಾಗಿಯೂ ಮೋಸ ಮಾಡಲಿಲ್ಲ. ಭೀಮಂದು ಎದುರ ಬದ್ರ ಎಲ್ಲ ಚುಕ್ತ, ಯಾವುದೂ ಬಾಕಿ ಇಡ್ತಿರ್ಲಿಲ್ಲ ಭೀಮ. ಆದ್ದರಿಂದಾಗಿ ಪರಮಾತ್ಮನು ಹೇಳಿದ ನಿಯಮವನ್ನು ತಪ್ಪದೇ ಪರಿಪಾಲಿಸುವವನು ಭೀಮ. ಎಂದಿಗೂ ಈ ನಿಯಮದಲ್ಲಿ ಅವನು ತಪ್ಪಲಿಲ್ಲ. ಆದ್ದರಿಂದ ವಂದನ ಭಕ್ತಿಯ ಸಾಕಾರ ಮೂರ್ತಿ ಭೀಮಸೇನ. ಈ ಸಾಕಾರ ಮೂರ್ತಿ ವಂದನದ ಬಗ್ಗೆ ಇನ್ನೂ ಕೆಲವು ವಿಶೇಷತೆಗಳಿವೆ. ಅವುಗಳನ್ನು ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕೃತಾಪಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.